Hey everyone, welcome to all of you to my channel Imam D Classes. Okay, so in this video we will discuss the cost accounting. Cost accounting, that is chapter of classification of cost. Okay, classification of cost chapter discuss ಮಾಡೋಣ್ರಿ. ಸ್ವಲ್ಪ ವಿಡಿಯೋ ಫೇಸ್ ಪ್ರಾಬ್ಲಮ್ ಐತ್ರಿ. ಫೇಸ್ ಲೈಟ್ ರಿಫ್ಲೆಕ್ಷನ್ ಪ್ರಾಬ್ಲಮ್ ಐತ್ರಿ. ಸ್ವಲ್ಪ ನಂದು ಫೇಸ್ ಏನು ಬ್ಲರ್ ಏನು ಡಾರ್ಕ್ ಕಾಣ್ತಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ರಿ. ನಂದು ಫೇಸ್ ಇಂಪಾರ್ಟೆಂಟ್ ಅಲ್ಲ, ಇದು ಇಂಪಾರ್ಟೆಂಟ್. ಓಕೆ, ದ ಮ್ಯಾಟರ್ ಆನ್ ದಿ ಬೋರ್ಡ್ ಇಸ್ ಇಂಪಾರ್ಟೆಂಟ್, ದಟ್ಸ್ ವೈ ಫೋಕಸ್ ಆನ್ ದಿ ಬೋರ್ಡ್. ಓಕೆ, ಅಡ್ಜಸ್ಟ್ ಮಾಡ್ರಿ. Okay, so this video I will take classes in two languages, that is first one Kannada then Hindi. Okay, first कन्नड़ा शुरू मारते हैं रे, then कन्नड़ा होने के बाद में आपको क्या है हिंदी में मैं एक्सप्लेन करता हूँ क्लास. ठीक है, this video will include both languages, that is Kannada and Hindi. Okay, so till then adjust ಮಾಡ್ರಿ. ಬರ್ರಿ ಕಾಸ್ಟ್ ಕ್ಲಾಸಿಫಿಕೇಶನ್ ಚಾಪ್ಟರ್ ಒಳಗೆ ಫಸ್ಟ್ ಏನೈತ್ರಿಪ್ಪ ಈಗ ಫಾರ್ಮ್ಯಾಟ್. This format is for 5 marks. ಎಷ್ಟು ಮಾರ್ಕ್ಸ್ ರೀ? 5 marks. ಕ್ಲಾಸಿಫಿಕೇಶನ್ ಆಫ್ ಕಾಸ್ಟ್ ನಿಮಗೆ 2 marks 1 question, 5 marks 1 question, 10 marks 1 question. ಏನ್ರಿ? 2 marks 1 question, 5 marks 1 question, then 10 marks 1 question. ಟೋಟಲ್ ಎಷ್ಟ್ರಿಪ್ಪ? 2 plus 5 ಎಷ್ಟ್ರಿ? 7 marks plus 10 marks ಎಷ್ಟ್ರಿ? ಟೋಟಲ್ 17 marks, 17 marks ಈ ಚಾಪ್ಟರ್ ಇಂದ. ತಿಳಿತ್ರಿ? ಓಕೆ, ಫಸ್ಟ್ 2 marks ಥಿಯರಿ ಕ್ವಶನ್ ಕೇಳ್ತಾರ್ರಿ. ಆಮೇಲೆ 5 marks ಪ್ರಾಕ್ಟಿಕಲ್, ಆಮೇಲೆ 10 marks ಪ್ರಾಕ್ಟಿಕಲ್. 10 marks ಕೇಸ್ ಸ್ಟಡಿ ಕೇಳಬಹುದು ಈ ಚಾಪ್ಟರ್ ಇಂದ. ಯಾವ್ದ್ರಿ? ಕೇಸ್ ಸ್ಟಡಿ ಕೇಳಬಹುದು. ನೋಡೋಣ್ರಿ ಇದು ಮುಂದೆ. ಫಸ್ಟ್ 5 marks, ಆಮೇಲೆ 10 marks ನಾರ್ಮಲ್ ಪ್ರಾಬ್ಲಮ್, ಆಮೇಲೆ 10 marks ಕೇಸ್ ಸ್ಟಡಿ ಪ್ರಾಬ್ಲಮ್ ಶುರು ಮಾಡೋಣ್ರಿ. ಓಕೆ, ಬರ್ರಿ ಫಾರ್ಮೆಟ್ ಇದು. ನಾ ಹೆಂಗೆ ಹೇಳ್ತೀನಿ ರೀ ಹಂಗೆ ಸಾಲ್ವ್ ಮಾಡ್ರಿ. ಇದು 5 marks ಫಾರ್ಮ್ಯಾಟ್, ಆಮೇಲೆ 10 marks ಫಾರ್ಮ್ಯಾಟ್ ನಾ ಡಿಸ್ಕಸ್ ಮಾಡ್ತೇನೆ ರೀ. ಫಸ್ಟ್ ಇದು ಬರ್ರಿ. cost sheet of dash company, ABC company, XYZ company. Okay, cost sheet of dash company for the year 2000 ಅವರು ಕೊಡ್ತಾರೆ 2000. ಓಕೆ, ಪರ್ಟಿಕ್ಯುಲರ್ಸ್ ರುಪೀಸ್. ಇದೇ ಒಳಗೆ ಫಸ್ಟ್ ಐಟಮ್ ಮಟೀರಿಯಲ್ ಕನ್ಸ್ಯೂಮ್ಡ್ ತಗೋಬೇಕು ನೀವು. ಫಸ್ಟ್ ಐಟಮ್ ಇದು ಕ್ವಶನ್ ಅಲ್ಲೇ ಕೊಡ್ತಾರೆ, ಎಲ್ಲ ರೆಡಿಮೇಡ್. ಎಲ್ಲ ರೆಡಿಮೇಡ್ ಕೊಡ್ತಾರೆ ಕ್ವಶನ್ ಅಲ್ಲೇ, ನೀವು ತಗೋಬೇಕು. ಫಸ್ಟ್ ಐಟಮ್ ಮಟೀರಿಯಲ್ ಕನ್ಸ್ಯೂಮ್ಡ್ ತಗೋಬೇಕು. ಅದ ಒಳಗೆ ಆ್ಯಡ್ ಏನ್ರಿ? ಡೈರೆಕ್ಟ್ ವೇಜಸ್, ಇಲ್ಲ ಅಂದ್ರೆ ಡೈರೆಕ್ಟ್ ಲೇಬರ್ ಆ್ಯಡ್ ಮಾಡ್ಬೇಕು. ನೆಕ್ಸ್ಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಂದ್ರೆ ತಗೋರಿ, ಕೊಟ್ಟಿಲ್ಲ ಅಂದ್ರೆ ಬಿಡ್ರಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ತಗೋಬೇಕಿಲ್ಲ. ಇದ ಒಳಗೆ ಮಟೀರಿಯಲ್ ಕನ್ಸ್ಯೂಮ್ಡ್ ಒಳಗೆ ಇದು ಎರಡು ಐಟಮ್ ಆ್ಯಡ್ ಮಾಡಿದ ಮೇಲೆ ಒಂದು ಅಮೌಂಟ್ ಬರ್ತೈತೆ ರೀ. ಆ ಅಮೌಂಟ್ ಏನ್ರಿ? ಇದು ಪ್ರೈಮ್ ಕಾಸ್ಟ್ ನಂಬರ್ 1. ಇದು ಇಂಪಾರ್ಟೆಂಟ್, ಪ್ರೈಮ್ ಕಾಸ್ಟ್ ಸಿಗ್ತದೆ. ನೆಕ್ಸ್ಟ್ ಆ್ಯಡ್, ಮತ್ತೆ ಆ್ಯಡ್ ಎಲ್ಲ ಆ್ಯಡ್ ಮಾಡ್ಬೇಕಿಲ್ಲ, ಲೆಸ್ ಅಲ್ಲ ಇಲ್ಲ. ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್, ಫ್ಯಾಕ್ಟ್ರಿ ಓವರ್ ಹೆಡ್, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಎಷ್ಟು ಹೆಡ್ಸ್ ರೀ ಇಲ್ಲೇ? 1 2 3 3 ಹೆಡ್ಸ್ ಇಂಪಾರ್ಟೆಂಟ್. ಫ್ಯಾಕ್ಟ್ರಿ ಓವರ್ ಹೆಡ್ ಇದ ಒಳಗೆ ಏನ್ರಿಪ್ಪ? ಫ್ಯಾಕ್ಟ್ರಿ ಐತ್ರಿ, ಅದಕ್ಕೆ ಫ್ಯಾಕ್ಟ್ರಿ. ಇಲ್ಲ ಅಂದ್ರೆ ಫ್ಯಾಕ್ಟ್ರಿಯಲ್ಲಿ ಏನ್ ಮಾಡ್ತೀರಿ ನೀವು? ಪ್ರೊಡಕ್ಷನ್ ಮಾಡ್ತೀರಿ. ಪ್ರೊಡಕ್ಷನ್ ಅಂದ್ರೆ ಏನ್ರಿಪ್ಪ? ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್. ಫ್ಯಾಕ್ಟ್ರಿ ಓವರ್ ಹೆಡ್ ಅಲ್ಲೇ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್, ಇಲ್ಲಾಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್, ಇಲ್ಲಾಂದ್ರೆ ಪ್ರೊಡಕ್ಷನ್ ಎಕ್ಸ್ಪೆನ್ಸಸ್. ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಅಂದ್ರೆ ಸೇಮ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಸೇಮ್, ಪ್ರೊಡಕ್ಷನ್ ಎಕ್ಸ್ಪೆನ್ಸಸ್ ಅಂದ್ರೆ ಸೇಮ್. ಮೂರು ಎಲ್ಲ ಸೇಮ್. ಫ್ಯಾಕ್ಟ್ರಿಯಲ್ಲೇ ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್, ಇಲ್ಲಾಂದ್ರೆ ಫ್ಯಾಕ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್, ಇಲ್ಲಾಂದ್ರೆ ಫ್ಯಾಕ್ಟ್ರಿಯಲ್ಲಿ ಏನ್ ಮಾಡ್ತೀರಿ? ಮ್ಯಾನುಫ್ಯಾಕ್ಚರಿಂಗ್, ಇಲ್ಲಾಂದ್ರೆ ಪ್ರೊಡಕ್ಷನ್ ಮಾಡ್ತೀರಿ. ಅದಕ್ಕೇನ್ರಿ? ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸ್, ಪ್ರೊಡಕ್ಷನ್ ಎಕ್ಸ್ಪೆನ್ಸ್ ಎಲ್ಲ ಸೇಮ್. ಇಲ್ಲಿ ತಗೋಬೇಕು. ಆ್ಯಡ್ ಮಾಡ್ರಿ, ಏನ್ ಸಿಗ್ತೈತ್ರಿ ನಿಮ್ಗಿದೆ? ವರ್ಕ್ಸ್ ಕಾಸ್ಟ್. ನೆಕ್ಸ್ಟ್ ಮತ್ ಆ್ಯಡ್ ಏನ್ರಿ? ಇಲ್ಲಿ ಯಾವ ಹೆಡ್ ಇದು? ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಅಂದ್ರೆ ಏನ್ರಿಪ್ಪ? ಎಲ್ಲ ಆಫೀಸ್ ಬಗ್ಗೆ, ಆಫೀಸ್ ಎಕ್ಸ್ಪೆನ್ಸ್ ಎಲ್ಲ ಏನ್ರಿ? ಆಫೀಸ್ ಎಕ್ಸ್ಪೆನ್ಸಸ್, ಇಲ್ಲಾಂದ್ರೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್. ಇಲ್ಲೇ ತಗೋಬೇಕು, ಆ್ಯಡ್ ಮಾಡ್ಬೇಕಿಲ್ಲ. ಇಲ್ಲೇ ಆ್ಯಡ್ ಮಾಡಿದ್ರೆ ಏನ್ರಿಪ್ಪ? ಕಾಸ್ಟ್ ಆಫ್ ಪ್ರೊಡಕ್ಷನ್. ನೆಕ್ಸ್ಟ್ ಆ್ಯಡ್ ಏನ್ರಿ? ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಏನ್ರಿಪ್ಪ? ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ತಗೋರಿ, ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ತಗೋರಿ, ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸ್ ತಗೋರಿ. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಕೊಡ್ತಾರ್ರಿ, ಇಲ್ಲಿ ತಗೋಬೇಕು. ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಕೊಡ್ತಾರ್ರಿ, ಇಲ್ಲಿ ತಗೋಬೇಕು. ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸ್, ಅಡ್ವರ್ಟೈಸಿಂಗ್ ಯಾಕೆ ಮಾಡ್ತೀರಿ ನೀವು? ಅಡ್ವರ್ಟೈಸಿಂಗ್ ಸೇಲ್ ಮಾಡಕ್, ಹೌದಲ್ರಿ? ಅಡ್ವರ್ಟೈಸಿಂಗ್ ಯಾಕೆ ಮಾಡ್ತೀರಿ ನೀವು? ಸೇಲ್ ಇನ್ಕ್ರೀಸ್ ಮಾಡಕ್. ಅದಕ್ಕೆ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ತಗೋಬೇಕು, ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ತಗೋಬೇಕು, ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸ್ ಎಲ್ಲ ಈ ಹೆಡ್ ಒಳಗೆ ತಗೋಬೇಕು. ಏನ್ ಮಾಡ್ಬೇಕ್ರಿ? ಆ್ಯಡ್ ಮಾಡ್ಬೇಕಿಲ್ಲ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಒಳಗೆ ಆ್ಯಡ್ ಮಾಡ್ಬೇಕು. ಆ್ಯಡ್ ಮಾಡಿದ ಮೇಲೆ ಏನ್ ಬರ್ರಿ? ಒಂದು ಕಾಸ್ಟ್ ನಿಮ್ಗೆ ಸಿಗ್ತೈತ್ರಿ, ಅದು ಏನ್ರಿ? ಕಾಸ್ಟ್ ಆಫ್ ಸೇಲ್ಸ್.
ಇದು ಒಳಗೇನ್ರಿಪ್ಪ ಆ್ಯಡ್ ಪ್ರಾಫಿಟ್, ಆ್ಯಡ್ ಏನ್ರಿ ಪ್ರಾಫಿಟ್. ಪ್ರಾಫಿಟ್ ಇದ್ಲೆ ಆ್ಯಡ್ ಮಾಡ್ಬೇಕು. ಏನು ಸಿಗ್ತೈತ್ರಿ ನಿಮಗೆ? ಸೇಲ್ಸ್ ನಿಮಗೆ ಸಿಗ್ತೈತ್ರಿ, ಸೇಲ್ಸ್. ಹೇಳ್ತೀರಿ ಸೇಲ್ಸ್ ಜಾಸ್ತಿ ಐತ್ರಿ, ನೆನ್ಪಿಡ್ಕೋರಿದ್ದು 5 ಮಾರ್ಕ್ಸ್ ಫಾರ್ಮೆಟ್ ಇದ್ದು. ಸೇಲ್ಸ್ ಜಾಸ್ತಿ ಐತ್ರಿ, ಕಾಸ್ಟ್ ಆಫ್ ಸೇಲ್ಸ್ ಕಮ್ಮಿ ಐತ್ರಿ. ಸೇಲ್ಸ್ ಜಾಸ್ತಿ ಐತ್ರಿ, ಕಾಸ್ಟ್ ಆಫ್ ಸೇಲ್ಸ್ ಕಮ್ಮಿ ಐತ್ರಿ. ಅವಾಗ ಈ ಅಮೌಂಟ್ ಮೈನಸ್ ಈ ಅಮೌಂಟ್ ಮಾಡ್ಬೇಕಾ ಇಲ್ಲಿ ಸಿಗ್ತೈತ್ರಿ ನಿಮಗೆ. ನೋಡೋಣ ಇದು ಆಮೇಲೆ ನೋಡೋಣ್ರಿ, ಈಗ ಬೇಡ, ಈಗ ಬರೀ ಫಾರ್ಮೆಟ್ ನೋಡ್ರಿ ಸಾಕು ನೀವು. 5 ಮಾರ್ಕ್ಸ್ ಫಾರ್ಮೆಟ್ ಇಂಪಾರ್ಟೆಂಟ್ ಐತ್ರಿ. ಐಟಮ್ಸ್ ನೆನ್ಪಿಡ್ಕೋರಿಪ್ಪ, ಮಟೀರಿಯಲ್ ಕನ್ಸ್ಯೂಮ್ಡ್, ಆ್ಯಡ್ ಡೈರೆಕ್ಟ್ ವೇಜಸ್, ಲೇಬರ್ ಎಕ್ಸ್ಪೆನ್ಸ್ ಆ್ಯಡ್ ಮಾಡ್ಬೇಕು, ಪ್ರೈಮ್ ಕಾಸ್ಟ್ ನ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕು, ಪ್ರೈಮ್ ಕಾಸ್ಟ್, ಆಮೇಲೆ ವರ್ಕ್ಸ್ ಕಾಸ್ಟ್, ಆಮೇಲೆ ಕಾಸ್ಟ್ ಆಫ್ ಪ್ರೊಡಕ್ಷನ್, ಆಮೇಲೆ ಕಾಸ್ಟ್ ಆಫ್ ಸೇಲ್ಸ್, ಆಮೇಲೆ ಸೇಲ್ಸ್. ಸೇಲ್ಸ್ ಸಮಟೈಮ್ಸ್ ಕೊಡ್ತಾರೆ, ಸಮಟೈಮ್ಸ್ ಕೊಡಂಗಿಲ್ಲ ಅವರು. ಬಟ್ ಇದು ಕಂಪಲ್ಸರಿ ನೀವು ಮಾಡ್ಬೇಕು 4 ಸೇಲ್ಸ್ ಎಂಡ್. ಪ್ರಾಫಿಟ್ ಕೊಡಂಗಿಲ್ಲ, ಅವಾಗ ಪ್ರಾಫಿಟ್ ಮಾಡ್ಬೇಕು. ನೋಡೋಣ್ರಿ ಇದು ಮುಂದೆ. ಹೆಡ್ಸ್ ಎಷ್ಟಿತ್ರಿಪ್ಪ? 3 ಹೆಡ್ಸ್. ಫಸ್ಟ್ ಹೆಡ್ ಯಾವ್ದ್ರಿ? ಫ್ಯಾಕ್ಟ್ರಿ ಓವರ್ ಹೆಡ್. ಸೆಕೆಂಡ್ ಹೆಡ್ ಯಾವ್ದ್ರಿ? ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. ಥರ್ಡ್ ಹೆಡ್ ಯಾವ್ದ್ರಿ? ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಇದು ನೆನ್ಪಡ್ಕೋರಿಪ್ಪ ಸಾಕು. ಈಸಿ ಐತಲ್ಲ? ಭಾಳ ಈಸಿ ಐತಿ. ಓಕೆ, ಸ್ಕ್ರೀನ್ ಶಾಟ್ ತಗೋರಿ. ಈಗ ನಾ ಹಿಂದಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ರೀ, ಹಿಂದಿ. ಟೇಕ್ ದ ಸ್ಕ್ರೀನ್ ಶಾಟ್ ऑफ दिस. सो यहाँ पे देखो, अब एक कौन सा चैप्टर ले रहा हूँ मैं आपको? कॉस्ट अकाउंटिंग में. कॉस्ट अकाउंटिंग में मैं आपको क्लासिफिकेशन ऑफ कॉस्ट, कौन सा ले रहा हूँ? क्लासिफिकेशन ऑफ कॉस्ट. या तो कॉस्ट क्लासिफिकेशन बोलो या तो क्लासिफिकेशन ऑफ कॉस्ट बोलो, दोनों सेम ही है. ठीक है, कॉस्ट क्लासिफिकेशन या तो क्लासिफिकेशन ऑफ कॉस्ट, ये चैप्टर है आपको हाँ बीकॉम 5th सेमेस्टर में, वही क्लासेस सही है. ठीक है, कॉस्ट क्लासिफिकेशन में आपको एग्जाम के लिए 2 मार्क्स में एक क्वेश्चन पूछता, 5 मार्क्स में एक क्वेश्चन पूछता, 10 मार्क्स में एक क्वेश्चन पूछता. ठीक है, कितने क्वेश्चन है? 3 क्वेश्चन. 2 मार्क्स, 5 मार्क्स, 10 मार्क्स. 2 मार्क्स में थ्योरी क्वेश्चन, 5 मार्क्स में प्रैक्टिकल, 10 मार्क्स में नॉर्मल प्रैक्टिकल, नहीं तो केस स्टडी. बहुत इंपॉर्टेंट चैप्टर है ये. 17 मार्क्स, 2 मार्क्स प्लस 5 मार्क्स प्लस 10 मार्क्स, 17 मार्क्स. बहुत इंपॉर्टेंट. 2 मार्क्स में थ्योरी क्वेश्चन, 5 मार्क्स में प्रैक्टिकल क्वेश्चन, 10 मार्क्स में नॉर्मल प्रैक्टिकल क्वेश्चन, नहीं तो केस स्टडी इसमें पूछता. ठीक है, याद रख लो, बहुत इंपॉर्टेंट है चैप्टर ये. इसमें सबसे पहले हम डिस्कस कर लेंगे फॉर्मेट. 5 मार्क्स का फॉर्मेट क्या होता है? ये 5 मार्क्स का फॉर्मेट है, 10 मार्क्स का अलग है फॉर्मेट, देखेंगे. 5 मार्क्स फॉर्मेट में क्या है हमारे लिए? कॉस्ट शीट ऑफ डैश कंपनी, कंपनी का नाम यहाँ पे देता, डैश कंपनी फॉर द ईयर भी देता है यहाँ पे. ठीक है, ईयर 2023-24, पर्टिकुलर्स रुपीज. इसके अंदर सबसे पहले आइटम कौन सा लेना है? मटेरियल कंज्यूम्ड, यहां पे लेना. उसके बाद में ऐड डायरेक्ट वेजेस या तो डायरेक्ट लेबर, दोनों सेम ही ऐड करना है. यहाँ पे डायरेक्ट एक्सपेंस दिया तो लेना, नहीं दिया तो मत लो इसको. डायरेक्ट एक्सपेंसेस क्या करना है? इसको ऐड करना. ऐड करने के बाद में एक अमाउंट मिलता, उसको क्या बोलते हैं तुम्हें? प्राइम कॉस्ट करके बोलते हैं उसको. ठीक है, नेक्स्ट है तुम्हारा ऐड. 3 हेड है यहाँ पे, 1 2 3, ये तीनों हेड बहुत इंपॉर्टेंट. ओवरहेड, पहली ओवरहेड ऐड फैक्ट्री ओवरहेड, फैक्ट्री ओवरहेड. दूसरी एडमिनिस्ट्रेटिव ओवरहेड, तीसरी सेलिंग एंड डिस्ट्रीब्यूशन ओवरहेड. 3 हेड बहुत इंपॉर्टेंट है, याद रख लो. पहली हेड इसके अंदर प्राइम कॉस्ट आने के बाद में पहली हेड ऐड फैक्ट्री ओवरहेड. फैक्ट्री के अंदर तुम्हें क्या कौन सा एक्सपेंस लेते हैं? फैक्ट्री एक्सपेंस लेते हैं. नहीं तो फैक्ट्री में क्या करते हैं? तुम्हें मैन्युफैक्चर करते हैं, नहीं तो क्या करते हैं? प्रोडक्शन करते हैं. फैक्ट्री ओवरहेड के अंदर, ये अंडरलाइन के अंदर फैक्ट्री ओवरहेड, इसके अंदर फैक्ट्री एक्सपेंस या तो मैन्युफैक्चरिंग एक्सपेंस या तो प्रोडक्शन एक्सपेंस, प्रोडक्शन तीनों सेम ही. फैक्ट्री एक्सपेंस बोले तो सेम, मैन्युफैक्चरिंग एक्सपेंस बोले तो सेम, प्रोडक्शन एक्सपेंस बोले तो सेम. जो दिया तो यहां पे लेना. इस प्राइम कॉस्ट में से एक्सपेंस को ऐड करने के बाद में एक अमाउंट मिलती है, उस अमाउंट को तुम लोग क्या बोलते हैं? वर्क्स कॉस्ट करके बोलते हैं. ठीक है, नेक्स्ट है तुम्हारा ऐड. कौन सी हेड है? दूसरी हेड एडमिनिस्ट्रेटिव ओवरहेड. एडमिनिस्ट्रेटिव का मतलब है पूरा ऑफिस के रिलेटेड. ऑफिस ऑफिस एक्सपेंसेस बोले तो सेम, एडमिनिस्ट्रेटिव एक्सपेंस बोले तो सेम, दोनों सेम ही. वो उसको यहाँ पे ऐड करना. इसमें से ए ऐड करने के बाद में एक अमाउंट मिलता, उस अमाउंट को तुम लोग क्या बोलते हैं? कॉस्ट ऑफ प्रोडक्शन करके. इसमें से फिर ऐड, तीसरी हेड है 1 2 3, ये थर्ड हेड ऐड सेलिंग एंड डिस्ट्रीब्यूशन ओवरहेड. इसको अंडरलाइन करना. इसके अंदर कौन कौन से एक्सपेंस आते हैं? सेलिंग एक्सपेंस आता, डिस्ट्रीब्यूशन एक्सपेंस आता, उसके बाद में एडवर्टाइजिंग एक्सपेंस आता.
सेलिंग बोले तो सेम, डिस्ट्रीब्यूशन बोले तो सेम, एडवर्टाइजिंग बोले तो सेम, ये सभी एक्सपेंस यहाँ पे लेना। यहाँ पे आता है, इसमें से ऐड करना, ऐड करने के बाद में एक अमाउंट मिलता है, उस अमाउंट को तुम लोग क्या बोलते हैं, कॉस्ट ऑफ सेल्स बोलते हैं। ठीक है, इसके अंदर से क्या करना, ऐड करना, क्या, प्रॉफिट। प्रॉफिट ऐड करने के बाद में एक अमाउंट मिलता है, उसको क्या बोलते हैं तुम लोग, सेल्स करके बोलते हैं। कभी कभी सेल्स देता उन्हें, प्रॉफिट मालूम करो करके बोलता। प्रॉफिट दिया तो सेल्स नहीं देता, सेल्स दिया तो प्रॉफिट नहीं देता, वो देखेंगे आगे क्या है करके। ठीक है, ये तुम्हारा फॉर्मेट है, बहुत इंपॉर्टेंट। याद रख लो। 1 2 3 तीन हेड बहुत इंपॉर्टेंट, फैक्ट्री ओवरहेड, एडमिनिस्ट्रेटिव ओवरहेड, सेलिंग एंड डिस्ट्रीब्यूशन ओवरहेड करके। ठीक है, ये फॉर्मेट तुम लोग याद रख लो, बहुत इंपॉर्टेंट है। इसके बेस के ऊपर हम लोग एक प्रॉब्लम डिस्कस कर लेंगे बाद में 5 मार्क्स का। आई होप यू अंडरस्टूड दिस फॉर्मेट। ये कितने कितने मार्क्स के लिए फॉर्मेट है, 5 मार्क्स के लिए। 10 मार्क्स के लिए अलग फॉर्मेट है, वो देखेंगे आगे क्या है करके। केस स्टडी के लिए अलग है, 5 मार्क्स का लिए इंपॉर्टेंट बहुत। Okay, please take the screenshot. I hope you understood this format very well. Please take the screenshot. So, ಈಗ ಬರ್ರಿ 5 ಮಾರ್ಕ್ಸ್ ಅಲ್ಲಿ ಫಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ. ಓಕೆ, ಬರ್ರಿ ಬೋರ್ಡ್ ಮೇಲೆ ಫೋಕಸ್ ಮಾಡ್ರಿ. ಕ್ವಶನ್ ನಂಬರ್ 1 ಫಾರ್ 5 ಮಾರ್ಕ್ಸ್. ಫ್ರಾಮ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಆಫ್ ಯಾವ ಕಂಪನಿ ರೀ, ಝೆನ್ ಲಿಮಿಟೆಡ್, ಫಾರ್ ದ ಇಯರ್ 2023. Material consumed rupees 1 lakh, direct wages rupees 10,000, factory expenses rupees 5,000, office expenses rupees 5,000, selling and distribution expenses rupees 10,000, profit rupees 20,000. Prepare cost sheet. ಏನು ಪ್ರಿಪೇರ್ ಮಾಡ್ಬೇಕ್ರಿ, ಇಲ್ಲೇ ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡ್ಬೇಕು. ಅದಕ್ಕೆ ಹೆಡಿಂಗ್ ನಿಮ್ದು ಅದು 5 ಮಾರ್ಕ್ಸ್. ಕಾಸ್ಟ್ ಶೀಟ್ ಆಫ್ ಡ್ಯಾಶ್ ಕಂಪನಿ, ಯಾವ ಕಂಪನಿ ಇದು, ಝೆನ್ ಲಿಮಿಟೆಡ್. ಏನ್ರಿ, ಝೆನ್ ಲಿಮಿಟೆಡ್ ಅಲ್ಲ, ಅದು ಝೆನ್ ಲಿಮಿಟೆಡ್. ಬರೀರಿ ಆಫ್ ಝೆನ್ ಲಿಮಿಟೆಡ್ ಫಾರ್ ದ ಇಯರ್, ಯಾವ ಇಯರ್ ಇದು, 2023. 2023 ಪರ್ಟಿಕ್ಯುಲರ್ಸ್ ರುಪೀಸ್. ಇದು ನಿಮ್ದು ಫಾರ್ಮೆಟ್, ಕಾಪಿ ಪೇಸ್ಟ್ ಮಾಡ್ಬೇಕು. ಫಸ್ಟ್ ಐಟಮ್ ಏನಿದ್ರಿಪ್ಪ ಇಲ್ಲೇ, ಬರ್ರಿ ಕ್ವಶನ್ ಅಲ್ಲೇ ಬರ್ರಿ. ಕ್ವಶನ್ ಅಲ್ಲಿ ಏನಿದ್ರಿ ಫಸ್ಟ್ ಐಟಮ್ ಇಲ್ಲೇ, ಮಟೀರಿಯಲ್ ಕನ್ಸ್ಯೂಮ್ಡ್. ಮಟೀರಿಯಲ್ ಕನ್ಸ್ಯೂಮ್ಡ್ ಫಾರ್ಮೆಟ್ ಅಲ್ಲೇ ಎಲ್ಲಿದ್ರಿಪ್ಪ, ಇಲ್ಲಿ ಐತ್ರಿ ಫಸ್ಟ್ ಮಟೀರಿಯಲ್ ಕನ್ಸ್ಯೂಮ್ಡ್. ಎಷ್ಟು ಐತ್ರಿ ಮಟೀರಿಯಲ್ ಕನ್ಸ್ಯೂಮ್ಡ್ ಅಮೌಂಟ್ ಇಲ್ಲೇ 1 ಲ್ಯಾಕ್ ಐತ್ರಿ. ಇಲ್ಲಿ ಎಷ್ಟು ತಗೋಬೇಕಾ, ಮಟೀರಿಯಲ್ ಕನ್ಸ್ಯೂಮ್ಡ್ 1 ಲ್ಯಾಕ್ ತಗೋಬೇಕಲ್ಲ, 1 ಲ್ಯಾಕ್ ಐತ್ರಿ, 1 ಲ್ಯಾಕ್ ತಗೋರಿ ಇಲ್ಲೇ. 1 ಲ್ಯಾಕ್ ಮುಗೀತಲ್ಲ, ಇದು ಮುಗೀತರಿ, 1 ಲ್ಯಾಕ್ ಮುಗೀತು. ನೆಕ್ಸ್ಟ್ ಏನಿತ್ರಿ ಇಲ್ಲೇ, ಡೈರೆಕ್ಟ್ ವೇಜಸ್ ಐತ್ರಿ 10,000. ಡೈರೆಕ್ಟ್ ವೇಜಸ್ ಇಲ್ಲಿ ಎಲ್ಲಿತ್ರಿಪ್ಪ, ಆಡ್ ಡೈರೆಕ್ಟ್ ವೇಜಸ್. ಡೈರೆಕ್ಟ್ ವೇಜಸ್ ಅಂದ್ರೆ ಸೇಮ್, ಲೇಬರ್ ಅಂದ್ರೆ ಸೇಮ್, ಎಕ್ಸ್ಪೆನ್ಸಸ್ ಅಂದ್ರೆ ಸೇಮ್. ಅದಕ್ಕೇನ್ರಿ ಇದು ರಫ್ ಮಾಡ್ರಿ, ಡೈರೆಕ್ಟ್ ವೇಜಸ್ ಅಷ್ಟೇ ತಗೋಬೇಕಿಲ್ಲ, ಲೇಬರ್ ಏನು ಬರಂಗಿಲ್ಲ. ಯಾಕ್ರಿ ಇದು ಡೈರೆಕ್ಟ್ ಎಕ್ಸ್ಪೆನ್ಸ್ ಯಾಕೆ ರಫ್ ಮಾಡಿರಿ ನಾವು, ಕೊಟ್ಟಿಲ್ಲ ಅಲ್ಲ, ಕ್ವಶನ್ ಅಲ್ಲೇ ಕೊಟ್ಟಿಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸ್. ಡೈರೆಕ್ಟ್ ವೇಜಸ್ ಅಲ್ಲದು, ಡೈರೆಕ್ಟ್ ವೇಜಸ್. ಡೈರೆಕ್ಟ್ ವೇಜಸ್ ಎಷ್ಟಿದು, ಡೈರೆಕ್ಟ್ ವೇಜಸ್ 10,000. 10,000 ಬರೀರಿ ಇಲ್ಲ, 10,000 ಕರೆಕ್ಟಾ. ಡೈರೆಕ್ಟ್ ಎಕ್ಸ್ಪೆನ್ಸ್ ಇತ್ರಿ ಇಲ್ಲೇ, ಅದಕ್ಕೆ ಡೈರೆಕ್ಟ್ ಎಕ್ಸ್ಪೆನ್ಸ್ ಕೊಟ್ಟಿಲ್ಲ ಇಲ್ಲಿ. ಡೈರೆಕ್ಟ್ ವೇಜಸ್ ಮುಗಿತಲ್ಲ, ಎಷ್ಟು ರೀ, 10,000. 10,000 ಓಕೆ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ, ಇದು 1 ಲ್ಯಾಕ್ ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು. 1 ಲ್ಯಾಕ್ ಪ್ಲಸ್ 10,000 ಎಷ್ಟು ಬಂತ್ರಿ ಇಲ್ಲಿ ಅಮೌಂಟ್, 1,10,000. 1,10,000 ಇದು 1,10,000 ಏನ್ರಿ, ಇದು ಪ್ರೈಮ್ ಕಾಸ್ಟ್. ಓಕೆ, ನೆಕ್ಸ್ಟ್ ಮುಗಿತಲ್ಲ ಇದು. ನೆಕ್ಸ್ಟ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್. ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಇಲ್ಲಿ ಎಲ್ಲಿದ್ರಿಪ್ಪ, ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಇಲ್ಲಿ ಐತಿ ನೋಡ್ರಿ. ಆಡ್ ಫ್ಯಾಕ್ಟ್ರಿ ಓವರ್ ಹೆಡ್, ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸ್, ಪ್ರೊಡಕ್ಷನ್ ಎಕ್ಸ್ಪೆನ್ಸ್. ಈಗ ಏನ್ರಿದು ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್. ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್ ಇಲ್ಲೇ ತಗೋಬೇಕಲ್ಲ, ಅದಕ್ಕೆ ಏನ್ರಿ ಇದು ರಫ್ ಮಾಡ್ಬೇಕು. ಇದು ಮ್ಯಾನುಫ್ಯಾಕ್ಚರಿಂಗ್ ರಫ್ ಮಾಡ್ಬೇಕು, ನಡೀತಿರಿ, ಪ್ರಾಬ್ಲಮ್ ಇಲ್ಲ ಏನು, ಬಟ್ ನೀವು ಕನ್ಫ್ಯೂಸ್ ಮಾಡ್ತೀರಿಪ್ಪ, ಅದಕ್ಕೆ ಬೇಡ. ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್ ಅಂತ ಬರೀಬೇಕಿಲ್ಲ.
ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಎಷ್ಟು ರೀ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ 5000 ಬರೀ ಇಲ್ಲ ಏನು ಮಾಡ್ಬೇಕ್ರಿ ಆ್ಯಡ್ ಮಾಡ್ಬೇಕು 1,10,000 ಪ್ಲಸ್ 5,000 ಎಷ್ಟು ರೀ 1,15,000 1,15,000 ಇದು ಏನ್ರಿ 1,15,000 ವರ್ಕ್ಸ್ ಕಾಸ್ಟ್ ಓಕೆ ನೆಕ್ಸ್ಟ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್ ಮುಗೀತಲ್ಲ ನೆಕ್ಸ್ಟ್ ಬರ್ರಿ ಆಫೀಸ್ ಎಕ್ಸ್ಪೆನ್ಸಸ್ ಎಷ್ಟು ರೀ 5,000 ಆಫೀಸ್ ಎಕ್ಸ್ಪೆನ್ಸ್ ಇಲ್ಲೈತ್ರಿ ಇಲ್ಲೈತ್ರಿ ಆ್ಯಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಈ ಹೆಡ್ ಒಳಗೈತಿ ನೋಡ್ರಿ ಆಫೀಸ್ ಎಕ್ಸ್ಪೆನ್ಸಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ ಎರಡೂ ಸೇಮ್ ಅದಕ್ಕೇನ್ರಿ ಇಲ್ಲಿ ಆಫೀಸ್ ಅಂತ ಕೊಟ್ಟಾನ್ರಿ ಆಫೀಸ್ ಅಂತ ಬರೋಣ್ರಿ ನಡೀತೈತ್ರಿ ಪ್ರಾಬ್ಲಮ್ ಇಲ್ಲ ಅದು ಬಟ್ ಈ ಕ್ವಶನ್ ಎಲ್ಲ ಹೆಂಗೈತಿ ನೋಡ್ರಿ ಹಂಗೆ ಬರಿಬೇಕಲ್ಲ ನಾವು ಆಫೀಸ್ ಎಕ್ಸ್ಪೆನ್ಸಸ್ ಆಫೀಸ್ ಎಕ್ಸ್ಪೆನ್ಸಸ್ ಎಷ್ಟು ರೀ 5,000 ಏನು ಮಾಡ್ಬೇಕ್ರಿ ಆ್ಯಡ್ ಮಾಡ್ಬೇಕು 1,15,000 ಪ್ಲಸ್ 5,000 ಎಷ್ಟು ರೀ 1,20,000 1,20,000 ಇದು ಏನ್ರಿದು 1,20,000 ಕಾಸ್ಟ್ ಆಫ್ ಪ್ರೊಡಕ್ಷನ್ ಓಕೆ ಇದು ಮುಗಿತಲ್ಲ ಇದು ಆಫೀಸ್ ಎಕ್ಸ್ಪೆನ್ಸ್ ನೆಕ್ಸ್ಟ್ ಏನೈತ್ರಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ 10,000 ಎಷ್ಟು ಎಲ್ಲೈತ್ರಿ ಇದು ಇಲ್ಲೈತಿ ನೋಡ್ರಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸ್ ಓಕೆ ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಈ ಹೆಡ್ ಒಳಗೈತ್ರಿ ಇದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಅಂತ ಅಡ್ವರ್ಟೈಸಿಂಗ್ ಬರಂಗಿಲ್ಲ ಅಲ್ಲಿ ಯಾಕಂದ್ರೆ ಕೊಟ್ಟಿರಲ್ಲ ಅಡ್ವರ್ಟೈಸಿಂಗ್ ಕೊಟ್ಟಿಲ್ಲ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಎಷ್ಟು ರೀ ಅಮೌಂಟ್ ಅದು 10,000 ಏನು ಮಾಡ್ಬೇಕು ಆ್ಯಡ್ ಮಾಡ್ಬೇಕು 1,20,000 ಪ್ಲಸ್ 10,000 ಎಷ್ಟು ಇಲ್ಲೇ 1,30,000 1,30,000 ಇದು ಏನ್ರಿದು ಕಾಸ್ಟ್ ಆಫ್ ಸೇಲ್ಸ್ ಮುಗಿತಲ್ಲ ಇದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಎಕ್ಸ್ಪೆನ್ಸ್ ಮುಗಿತ್ರಿ ನೆಕ್ಸ್ಟ್ ಏನು ಕೊಟ್ಟಾನಲ್ಲಿ ಪ್ರಾಫಿಟ್ ಐತ್ರಿ ಪ್ರಾಫಿಟ್ ಎಷ್ಟು ಇದು 20,000 ಪ್ರಾಫಿಟ್ ಏನು ಮಾಡ್ಬೇಕ್ರಿ ಇಲ್ಲೇ ಆ್ಯಡ್ ಮಾಡ್ಬೇಕು ಆ್ಯಡ್ ಪ್ರಾಫಿಟ್ ಎಷ್ಟು ಇದು 20,000 ಪ್ರಾಫಿಟ್ ಪ್ಲೇಸ್ ಅಲ್ಲಿ 20,000 ಆ್ಯಡ್ ಮಾಡ್ರಿ ಇಲ್ಲೇ 20,000 ಏನು ಮಾಡ್ಬೇಕು ಆ್ಯಡ್ ಮಾಡ್ಬೇಕು 1,30,000 ಪ್ಲಸ್ 20,000 ಎಷ್ಟು ಇಲ್ಲೇ 1,50,000 ಇದು ಏನ್ರಿದು ಸೇಲ್ಸ್ ಮುಗಿತ್ರಿ ಇಲ್ಲೇ ಪ್ರಾಫಿಟ್ ಮುಗೀತಲ್ಲ ಪ್ರಾಫಿಟ್ ತೊಗೊಂಡ್ರಿ ನಾವು ಮುಗಿತ್ರಿ ಕಾಸ್ಟ್ ಶೀಟ್ ರೆಡಿ ಆಗೈತೆ ನೋಡ್ರಿ ಇದು ಈಸಿ ಐತಲ್ಲ ಇದು ಸಿಂಪಲ್ ಪ್ರಾಬ್ಲಮ್ ಫಸ್ಟ್ ಬೇಸಿಕ್ ಪ್ರಾಬ್ಲಮ್ ನಿಮಗೆ ಫಾರ್ಮಾಟ್ ತಿಳಿತಲ್ಲ ಅದಕ್ಕೆ ಅದು ಬೇಸ್ ಮೇಲೆ ಒಂದು ಪ್ರಾಬ್ಲಮ್ ರೆಡಿ ಮಾಡಿ ನಾನು ಈಗ ಸ್ವಲ್ಪ ಲೆವೆಲ್ ಅಪ್ ಮಾಡೋಣ್ರಿ ಓಕೆ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್ ओके सो कन्नड़ा मुगित्री ಈಗ हिंदी अब हिंदी देखो यहाँ पे 5 मार्क्स के लिए फर्स्ट क्वेश्चन को जाएंगे हमें 5 मार्क्स के लिए फर्स्ट क्वेश्चन क्या है देखेंगे क्वेश्चन नंबर 1 फ्रॉम द फॉलोइंग इंफॉर्मेशन ऑफ ज़ेन लिमिटेड कंपनी का नाम है ज़ेन लिमिटेड फॉर द ईयर 2023 बोल के है पहले क्या दिया इन्हें मटेरियल कंज्यूम्ड 1 लाख डायरेक्ट वेजेस 10,000 फैक्ट्री एक्सपेंसेस 5,000 ऑफिस एक्सपेंसेस 5,000 सेलिंग एंड डिस्ट्रीब्यूशन एक्सपेंसेस 10,000 प्रॉफिट है 20,000 प्रिपेयर क्या पूछा तुम्हारे को क्या मालूम करोगे करने के लिए प्रिपेयर कॉस्ट शीट रेडी करोगे क्या पूछा तुम्हारे क्वेश्चन वही कॉस्ट शीट रेडी करने के लिए हेडिंग तुम्हारी कॉस्ट शीट ऑफ कौन सी कंपनी हुआ ज़ेन लिमिटेड फॉर द ईयर कौन सा ईयर 2023 पर्टिकुलर्स रुपीस करके ठीक है ये तुम्हारा फॉर्मेट था फॉर्मेट में सिर्फ अमाउंट में रफ किया सिर्फ वहीं पे प्लेस किया मैं अमाउंट वैसे करना सबसे पहले क्या दिया इन्हें सबसे पहले क्या दिया इसको छोड़ो तुम्हें इसको जाने दो सबसे पहले एग्जाम में अगर ऐसा क्वेश्चन आया तो सबसे पहले तुम्हें कॉपी पेस्ट कर लो तुम्हारा फॉर्मेट उसके बाद फिल करते जाओ नहीं समझा तो क्वेश्चन देखो उसके बाद में करो ठीक है तुम्हारी मर्जी बट तुम्हें फॉर्मेट परफेक्ट रहोगे ठीक है आ जाओ क्या दिया सबसे पहले यहाँ पे मटेरियल कंज्यूम्ड करके दिया कितना अमाउंट 1 लाख करके मटेरियल कंज्यूम्ड तुम्हारे फॉर्मेट के अंदर मटेरियल कंज्यूम कहाँ पे आता फर्स्ट में आता मटेरियल कंज्यूम्ड कितना अमाउंट 1 लाख लिखो यहाँ पे हो गया नेक्स्ट आइटम क्या है यहाँ पे ये सीरीज वाइज देता बोल के ऐसे समझो मत आगे पीछे भी कर सकता है आगे पीछे उल्टा सीधा
लेकिन तुम्हें फॉर्मेट कैसा है वैसा लिखना। फॉर्मेट में तुम्हें आगे पीछे करने में मत जाओ, इसमें कैसा है सेम टू सेम। यहाँ पे मटेरियल कंज्यूम्ड के बाद में सेलिंग एंड डिस्ट्रीब्यूशन ओवरहेड सेकंड देके छोड़ता, तो वो कहाँ पे आता है, यहाँ पे आता है करके, ठीक है। ऐसा रख लो, क्वेश्चन ऊपर नीचे कर सकता, लेकिन फॉर्मेट ऊपर नीचे नहीं होता, सेम टू सेम फॉर्मेट, ठीक है। ये मटेरियल कंज्यूम तो तुम्हारा हुआ 1 लाख। इसके बाद में क्या दिया इन्हें, डायरेक्ट वेजेस करके दिया। डायरेक्ट वेजेस ये कहाँ पे आता, इधर आता डायरेक्ट वेजेस। लेबर नहीं दिया, लेबर का मतलब सेम, वेजेस का मतलब सेम, लेकिन अभी दिया क्या, डायरेक्ट वेजेस दिया, तो लेबर को मैं रफ किया। एड डायरेक्ट वेजेस कितना है वो 10,000 लिखे यहाँ पे। डायरेक्ट एक्सपेंस था यहाँ पे फॉर्मेट के अंदर, यहाँ पे क्वेश्चन में डायरेक्ट एक्सपेंस करके है क्या, नहीं दिया डायरेक्ट एक्सपेंस करके वहां पे नहीं दिया, इसलिए मैं लिखा भी नहीं, रफ किया मैं उसको, ठीक है। इसको क्या करना भी, दोनों को ऐड करना, नहीं ऐड करके लिखा यहाँ पे, ऐड करके 1 लाख प्लस 10,000 कितना होता, 1,10,000। इसको हमें क्या, हम लोग क्या बोलते हैं, प्राइम कॉस्ट करके बोलते हैं, ठीक है। हो गया ये भी हो गया। नेक्स्ट क्या दिया उन्हें, थर्ड फैक्ट्री एक्सपेंसेस करके दिया। फैक्ट्री एक्सपेंसेस ये कहां पे आता, फैक्ट्री ओवरहेड के अंदर फैक्ट्री एक्सपेंस आता। एडमिनिस्ट्रेटिव एक्सपेंसेस बोलो तो सेम, प्रोडक्शन एक्सपेंस बोलो तो सेम, लेकिन प्रोडक्शन एक्सपेंस करके नाम नहीं दिया। उसके बाद में मैन्युफैक्चरिंग एक्सपेंस करके नाम नहीं दिया, क्या दिया उन्हें, फैक्ट्री एक्सपेंस करके दिया। इसलिए मैं सिर्फ फैक्ट्री एक्सपेंसेस, कौन से हेड में, ऐड फैक्ट्री ओवरहेड की हेड में फैक्ट्री एक्सपेंसेस कितना अमाउंट है वो 5,000 लिख ले यहाँ पे। प्राइम कॉस्ट 1,10,000 में से इसको ऐड कर लो, 5,000 को क्या आता, 1,15,000 1,15,000 इसको क्या बोलते हैं, वर्क्स कॉस्ट करके बोलते हैं, ठीक है। हो गया, ये क्या हुआ, फैक्ट्री एक्सपेंस हो गया। नेक्स्ट क्या दिया यहाँ पे, ऑफिस एक्सपेंसेस बोल के दिया। ऑफिस एक्सपेंसेस ये कहां पे आता, ऑफिस एक्सपेंसेस कौन सी हेड के अंदर आता, एडमिनिस्ट्रेटिव हेड के अंदर आता है। एड एडमिनिस्ट्रेटिव ओवरहेड ऑफिस एक्सपेंसेस कितना है वो, ऑफिस एक्सपेंसेस है 5,000 यहाँ पे डालो। 1,15,000 प्लस 5,000 1,20,000 इसको तुम लोग क्या बोलते हैं, कॉस्ट ऑफ प्रोडक्शन करके बोलते हैं। ऑफिस एक्सपेंस बोलो तो सेम, एडमिनिस्ट्रेटिव एक्सपेंस बोलो तो सेम। ये इसके हेड में आता, ठीक है। कॉस्ट ऑफ प्रोडक्शन तुम्हारे को मिला 1,20,000, ठीक है। इसको टिक करो, हो गया करके। नेक्स्ट क्या बचा, सेलिंग एंड डिस्ट्रीब्यूशन एक्सपेंसेस बोल के, ये कहां पे आता, ये हेड के अंदर आता, सेलिंग एंड डिस्ट्रीब्यूशन ओवरहेड के अंदर आता है, इसलिए ऐड सेलिंग एंड डिस्ट्रीब्यूशन ओवरहेड। उसके अंदर सेलिंग एंड डिस्ट्रीब्यूशन एक्सपेंसेस कितना है वो 10,000 यहाँ पे लिख लो। 1,20,000 प्लस 10,000 कितना था, 1,30,000 इसको तुम लोग क्या बोलते हैं, कॉस्ट ऑफ सेल्स करके। हो गया। नेक्स्ट ये हो गया, बचा क्या, अभी प्रॉफिट बचा। प्रॉफिट, ये प्रॉफिट कहां पे लेते हैं, यहाँ पे ऐड कॉस्ट ऑफ सेल्स होने के बाद में ऐड प्रॉफिट करके कितना है वो 20,000, प्रॉफिट के प्लेस पे 20,000 लिख लो, दिया वहां पे 1,30,000 प्लस 20,000 1,50,000 इसको क्या बोलते तुम लोग, सेल्स करके बोलते हैं। यहाँ पे तुम्हारा सिंपल बेसिक क्वेश्चन क्या हुआ, कंप्लीट हुआ। एक कितने मार्क्स के लिए, 5 मार्क्स के लिए। आई होप आपको समझ में आया, ये प्रॉब्लम बेसिक है, फर्स्ट फॉर्मेट के बेस के ऊपर, फॉर्मेट जैसा है कॉपी पेस्ट हो गया। ओके, वी विल सी सम मोर प्रॉब्लम्स बेस्ड ऑन 5 मार्क्स ओनली। ओके, प्लीज टेक द स्क्रीनशॉट ऑफ दिस। ಸೊ ಈಗ ಸೆಕೆಂಡ್ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ, 5 ಮಾರ್ಕ್ಸ್ ಬಗ್ಗೆ ಅಡ್ಜಸ್ಟ್ ಮಾಡ್ರಿ, ಲೈಟ್ ರಿಫ್ಲೆಕ್ಷನ್ ಅಡ್ಜಸ್ಟ್ ಮಾಡ್ರಿಪ್ಪ. ಓಕೆ, ಜಸ್ಟ್ ಫೋಕಸ್ ಆನ್ ದಿ ಬೋರ್ಡ್. ಫಸ್ಟ್ ಕ್ವಶನ್ ಮುಗಿತಲ್ಲ, ಸಿಂಪಲ್ ಇತ್ತಲ್ಲ, ಸಿಂಪಲ್. ಈಗ ಸೆಕೆಂಡ್ ಕ್ವಶನ್. ಸೆಕೆಂಡ್ ಕ್ವಶನ್ ಸೇಮ್, ನಾ ಏನು ಚೇಂಜ್ ಮಾಡಿಲ್ಲ, ಮೇಜರ್ ಅಲ್ಲ, ಬರೀ ಮೈನರ್ ಚೇಂಜ್. ಸೆಕೆಂಡ್ ಕ್ವಶನ್ ಎ ಟು ಝೆಡ್ ಸೇಮ್, ಒಂದ ಐಟಮ್ ಚೇಂಜ್ ರೀ. ಏನ್ರಿ, मटेरियल कंज्यूम्ड सेम, वेजेस सेम, फैक्ट्री एक्सपेंस सेम, ऑफिस एक्सपेंस सेम, सेलिंग एंड डिस्ट्रीब्यूशन एक्सपेंस सेम, कंपनी नेम सेम, ईयर सेम. ಏನ್ ಚೇಂಜ್ ರೀ, ಪ್ರಾಫಿಟ್ ಅಮೌಂಟ್ ನಾ ಕೊಟ್ಟಿಲ್ಲ, ಇಲ್ಲಿ ಪ್ರಾಫಿಟ್ ನಾ ಅಮೌಂಟ್ ಇಲ್ಲೇ ಕೊಟ್ಟಿಲ್ಲ. ಏನ್ರಿ, ಅದು ಅಮೌಂಟ್ ಪ್ಲೇಸ್ ಅಲ್ಲೇ ಪ್ರಾಫಿಟ್ ಎಟ್ 20% ಆನ್ ಕಾಸ್ಟ್. ಪ್ರಾಫಿಟ್ ಎಟ್ ರೇಟ್ ಕೊಟ್ಟಿನ್ರಿ, ಇಲ್ಲಿ ರೇಟ್ 20% ತಗೋರಿ. ಯಾವ್ದು ಎದರದ ಮೇಲೆ, ಕಾಸ್ಟ್ ಮೇಲೆ. ಕಾಸ್ಟ್ ಮೇಲೆ 20% ತಗೋರಿ ಅಂತ. ಆಮೇಲೆ ಪ್ರಿಪೇರ್ ಕಾಸ್ಟ್ ಶೀಟ್.
ಇದು क्वेश्चन, इसके होने के बाद मैं आपको हिंदी में एक्सप्लेन करता हूँ मैं, ठीक है। थर्ड सेकंड क्वेश्चन सेम रे, कॉस्ट शीट ऑफ जेन लिमिटेड फॉर द ईयर 2023 पर्टिकुलर्स रुपीज, मटेरियल कंज्यूम्ड 1 lakh, add direct wages 10,000, 1 lakh 10,000, prime cost, add factory overhead, factory expenses 5,000, 1 lakh 15,000, works cost, add administrative overhead, office expenses 5,000, 1 lakh 20,000, cost of production, add selling and distribution overhead, selling and distribution expenses 10,000, 1 lakh 30,000, cost of sales, add profit ಆಮೇಲೆ ಸೇಲ್ಸ್. ಪ್ರಾಫಿಟ್ ಈಗ ಅಮೌಂಟ್ ಅವರು ಕೊಟ್ಟಿಲ್ಲ, ಪ್ರಾಫಿಟ್ ಅಮೌಂಟ್ ಅವರು ಕೊಟ್ಟಿಲ್ಲ, ಅದಕ್ಕೇನ್ರಿ ಆ್ಯಡ್ ಪ್ರಾಫಿಟ್ನ ಅಮೌಂಟ್ ಬಂದಿಲ್ಲ, ಇಲ್ಲಿ ಸ್ವಲ್ಪ ಜಾಗ ಖಾಲಿ ಬಿಟ್ಟಿನ್ರಿ ಬ್ರ್ಯಾಕೆಟ್. ಪ್ರಾಫಿಟ್ ಏನು ಮಾಡ್ಬೇಕಂತ್ರಿ, 20% ತಗೋಬೇಕಂತ್ರಿ. ಪ್ರಾಫಿಟ್ ಎಷ್ಟ್ರಿ, 20% ತಗೋಬೇಕು. ಎದ್ರದ ಮೇಲೆ, ಕಾಸ್ಟ್ ಮೇಲೆ ಏನ್ರಿ, ಆನ್ ಕಾಸ್ಟ್, ಕಾಸ್ಟ್ ಮೇಲೆ 20% ತಗೋರಿ ಅಂತ. ಅದಕ್ಕೆ ಏನ್ರಿ ಬ್ರ್ಯಾಕೆಟ್ ಅಲ್ಲೇ ಇಲ್ಲಿ ಬ್ರ್ಯಾಕೆಟ್ ಹಚ್ಚಬೇಕು. ಅಮೌಂಟ್ ಅವರು ಕೊಟ್ಟಿಲ್ಲ, ಅದಕ್ಕೆ ಪ್ರಾಫಿಟ್ ಬ್ರ್ಯಾಕೆಟ್ ಹಚ್ಚಿರಿ. ಇಲ್ಲಿ ಎಷ್ಟು ಪರ್ಸೆಂಟ್ ರೀ ಪ್ರಾಫಿಟ್, 20%. 20 ಡಿವೈಡೆಡ್ ಬೈ 100, 20% ಅಲ್ಲ, ಅದು 20%. ಅದಕ್ಕೇನ್ರಿ 20 ಡಿವೈಡೆಡ್ ಬೈ 100, ಅದರದ ಮೇಲೆ ಕಾಸ್ಟ್ ಮೇಲೆ. ಇದು ವೆರಿ ಇಂಪಾರ್ಟೆಂಟ್. 20% ಆನ್ ಕಾಸ್ಟ್, 20% ಆನ್ ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಬೇರೆ ಐತ್ರಿ, ಸೆಲ್ಲಿಂಗ್ ಪ್ರೈಸ್ ಅದು ನೋಡೋಣ್ರಿ, ಬೇರೆ ಪ್ರಾಬ್ಲಮ್ ಅಲ್ಲೇ. ಬಟ್ ಏನ್ರಿ 20% ಆನ್ ಕಾಸ್ಟ್ ಮೇಲೆ. ಈ ತರ ಕಾಸ್ಟ್ ಬಂತಲ್ಲ, ಅವಾಗ ಹೆಂಗೈತೆ ನೋಡ್ರಿ ರೇಟ್, 20% ಅಲ್ಲ 20% ತಗೋರಿ. 30% ಅಂದ್ರೆ 30/100, 70 ಅಂದ್ರೆ 70/100, 25 ಅಂದ್ರೆ 25 ಡಿವೈಡೆಡ್ ಬೈ 100. ಯಾವಾಗ್ರಿ, ಕಾಸ್ಟ್ ಮೇಲೆ ಕೊಟ್ಟಿತ್ತಂದ್ರೆ, ಕಾಸ್ಟ್ ಆನ್ ಕಾಸ್ಟ್ ಅಂತ. ಈಗ ಆನ್ ಕಾಸ್ಟ್ ಅಂತ ಐತ್ರಿ, ಅದಕ್ಕೇನ್ರಿ 20 ಡಿವೈಡೆಡ್ ಬೈ 100 ಅಲ್ಲೇ ಐತ್ರಿ. ಇಂಟು ಕಾಸ್ಟ್ ಮೇಲೆ ತಗೋಬೇಕಲ್ಲ, ಅದು ಕಾಸ್ಟ್ ಮೇಲೆ. ಕಾಸ್ಟ್ ಅಂದ್ರೆ ಇದು ಕಾಸ್ಟ್ ಆಫ್ ಸೇಲ್ಸ್. 20% ಆನ್ ಕಾಸ್ಟ್ ಐತಲ್ಲ, ಅದಕ್ಕೇನ್ರಿ 20 ಡಿವೈಡೆಡ್ ಬೈ 100 ಆನ್ ಕಾಸ್ಟ್ ಅಲ್ಲ, ಕಾಸ್ಟ್ ಅಂದ್ರೆ ಇದು ಮೇಲೆ. ಕಾಸ್ಟ್ ಆಫ್ ಸೇಲ್ಸ್ ಎಷ್ಟು ಬಂತ್ರಿ ಇಲ್ಲಿ, 1,30,000. 1,30,000 ತಿಳಿತ್ರಿ ನಿಮ್ಗೆ. 20% ಆನ್ ಕಾಸ್ಟ್ ಅಂದ್ರೆ ಕಾಸ್ಟ್ ಅಂತ ಐತ್ರಿ, ವೆರಿ ಇಂಪಾರ್ಟೆಂಟ್. 20/100 ತಗೋರಿ, ಇಂಟು ಕಾಸ್ಟ್ ಅಂದ್ರೆ ಇದು ಮೇಲೆ 1,30,000 ಮಾಡ್ರಿ. ಇದು ಎಷ್ಟು ಬರ್ತೈತ್ರಿ, 1,30,000 ಇಂಟು 20%, 20/100, 26,000 ಬಂತ್ರಿ ಆನ್ಸರ್. ಪ್ರಾಫಿಟ್ ಎಷ್ಟ್ರಿ, 26,000. 26,000 1,30,000 ಆ್ಯಡ್ ಪ್ಲಸ್ ಮಾಡ್ರಿ 26,000. 1,30,000 ಪ್ಲಸ್ 26,000 ಎಷ್ಟ್ರಿ, 1,56,000. 1,56,000 ಆನ್ಸರ್ ಕರೆಕ್ಟ್ ಅಲ್ಲ, 1,56,000 ಆನ್ಸರ್. ಹೆಂಗ್ರಿ ಪ್ರಾಫಿಟ್ ಅಮೌಂಟ್ ಕೊಟ್ಟಿಲ್ಲ ಅಲ್ಲೇ, 20% ಆನ್ ಕಾಸ್ಟ್ ಮೇಲೆ. ಕಾಸ್ಟ್ ಬಂತ ನೋಡ್ರಿ ಇಲ್ಲಿ, ಕಾಸ್ಟ್ ವೆರಿ ಇಂಪಾರ್ಟೆಂಟ್. ಪರ್ಸೆಂಟೇಜ್ 20/100 ಇಂಟು ಕಾಸ್ಟ್ ಅಂದ್ರೆ ಏನ್ರಿ, ಇದರ ಮೇಲೆ ಕಾಸ್ಟ್ ಆಫ್ ಸೇಲ್ಸ್ ಮೇಲೆ ಎಷ್ಟ್ರಿ, 1,30,000 ಮಾಡ್ರಿ. 26,000 ನಿಮ್ದು ಆನ್ಸರ್. ಆಮೇಲೆ 1,30,000 ಪ್ಲಸ್ 26,000 1,56,000 ನಿಮ್ದು ಸೇಲ್ಸ್. ಇಷ್ಟೈತ್ರಿ, ಸಿಂಪಲ್. होप you understood this क्वेश्चन वेरी वेल. ओके, अब आओ हिंदी में आपको समझाता हूं मैं. सेकेंड क्वेश्चन है ना ये भी, सेकेंड क्वेश्चन. इसमें मैं क्या भी मेजर चेंजेस नहीं किया, इसमें सिर्फ मैं माइनर चेंजेस, प्रॉफिट का उतना ही चेंज करूं मैं. फर्स्ट क्वेश्चन से लेकर यहां तक पूरा सेम है, यहां से चेंज है उतना ही, ठीक है. कंपनी का नाम सेम है, कंपनी का ईयर सेम है, बाकी का पूरा सेम. वही कॉस्ट शीट, कॉस्ट शीट ऑफ क्या है, जेन लिमिटेड फॉर द ईयर 2023 पर्टिकुलर्स रुपीज करके. मटेरियल कंज्यूम्ड 1 लाख है, 1 लाख. एड डायरेक्ट वेजेस कितना है, 10,000, 10,000. 1 लाख प्लस 10,000, 1,10,000 प्राइम कॉस्ट हमारे को मिला. उसके बाद में एड फैक्ट्री ओवरहेड, फैक्ट्री एक्सपेंसेस. फैक्ट्री एक्सपेंसेस इधर है कितना, 5,000, 5,000 इसमें ऐड कर लो. 1,15,000 क्या है तुम्हारा, वर्क्स कॉस्ट, ठीक है. एड एडमिनिस्ट्रेटिव ओवरहेड, इसके अंदर ऑफिस एक्सपेंसेस. ऑफिस एक्सपेंसेस कितना है तुम्हारा, 5,000, 5,000 लिख लो यहाँ पे. 1,20,000 यहाँ पे दोनों को ऐड करने के बाद में 1,20,000. इसको क्या बोलते तुम लोग, कॉस्ट ऑफ प्रोडक्शन करके, ठीक है. नेक्स्ट एड सेलिंग एंड डिस्ट्रीब्यूशन ओवरहेड. इसके अंदर क्या है, सेलिंग एंड डिस्ट्रीब्यूशन एक्सपेंसेस. कहां पे हो, इधर है.
कितना है 10,000 10,000 1,20,000 प्लस 10,000 1,30,000 इसको तुम लोग क्या बोलते हैं कॉस्ट ऑफ सेल्स। इधर तक पूरा हमारा सेम है, कुछ भी चेंज नहीं किया मैं। सेकंड क्वेश्चन में यहाँ पे ऐड प्रॉफिट, फर्स्ट वाले क्वेश्चन में प्रॉफिट का यहाँ पे डायरेक्ट अमाउंट दिया था, पहले वाले क्वेश्चन में प्रॉफिट क्या दिया था डायरेक्ट यहाँ पे 20,000 रुपीज 20,000 करके डायरेक्ट अमाउंट दिया था। तब लोग हम लोग क्या करते हैं प्रॉफिट लेके यहाँ पे डायरेक्ट जो अमाउंट दिया देखो वही अमाउंट हमें लोग यहाँ पे लिखे थे, उसके बाद में ऐड करके यहाँ पे आंसर लिखे थे हमें, ठीक है वो वाला केस। लेकिन सेकेंड क्वेश्चन के अंदर क्या है प्रॉफिट में तुम्हारे को अमाउंट में नहीं दिया, किसमें दू प्रॉफिट में, प्रॉफिट एट 20% ऑन कॉस्ट करके दू। ये कॉस्ट दिया देखो ऑन आगे 20% ऑन कॉस्ट करके देखो, ये ऑन कॉस्ट करके, ये बहुत इंपॉर्टेंट, ऑन कॉस्ट करके बहुत इंपॉर्टेंट, ऑन कॉस्ट करके है इसका केस अलग है। ऑन सेलिंग प्राइस करके आता सेकंड क्वेश्चन, क्या है ऑन सेलिंग प्राइस करके, वो देखेंगे हमें केस आगे। लेकिन इस क्वेश्चन में सेकंड क्वेश्चन में क्या है 20% ऑन कॉस्ट करके है ये केस में कैसा करना करके, जब परसेंटेज ऑन कॉस्ट के ऊपर देता देखो तब कैसे कैलकुलेशन करना ऐसे, प्रॉफिट ब्रैकेट में कॉस्ट के ऊपर है ना 20%, 20 डिवाइडेड बाय 100 करके इनटू कॉस्ट दिया यहाँ पे, कॉस्ट का मतलब क्या ये वाला कॉस्ट ऑफ सेल्स, कॉस्ट का मतलब क्या ये वाला कॉस्ट ऑफ सेल्स, कितना है कॉस्ट ऑफ सेल्स है 1,30,000, ऊपर वाला वही कॉस्ट बोले तो यही वाला कॉस्ट ऑफ सेल्स कितना है 1,30,000, इसके ऊपर 20% निकालो करके 1,30,000 इंटू 20% निकालो कितना आता आंसर है 26,000, ये कितना है 26,000। अब क्या करना बोलो इसको ऐड करना, दोनों को सेम ऐड करना 1,30,000 प्लस 26,000 कितना आंसर आया तुम्हारा 1,56,000, इसको क्या बोलते तुम लोग सेल्स करके। ये तुम्हारा सेकंड क्वेश्चन, इतना सिर्फ चेंजेस किया सो में 20% ऑन कॉस्ट करके, सेलिंग प्राइस देखेंगे नेक्स्ट। हाँ आई होप आप लोगों को ये समझ में आया क्वेश्चन। प्लीज टेक द स्क्रीनशॉट ऑफ दिस, थैंक यू ऑल ऑफ यू। ಓಕೆ ಸೊ ಈಗ ನಿಮ್ದು ಥರ್ಡ್ ಕ್ವಶನ್, ಓಕೆ ಥರ್ಡ್ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ ಏನೈತ್ರಿಪ್ಪ ಅಂತ ಬರ್ರಿ ಸೇಮ್ ಕ್ವಶನ್ ಮತ್ತು ಕ್ವಶನ್ ನಂಬರ್ 3 ಫ್ರಾಮ್ ದ ಫಾಲೋವಿಂಗ್ ಇಂದ ತಗೊಂಡ ಇಲ್ಲೇ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ 10,000 ಮಟ್ಟ ಸೇಮ್ ಟು ಸೇಮ್ ಕ್ವಶನ್, ಏನು ಚೇಂಜ್ ರೀ ಮತ್ತೆ ಇಲ್ಲೇ ಸೇಮ್ ಪ್ರಾಫಿಟ್ ಮತ್ತು ಚೇಂಜ್ ಸೇಮ್ ಪರ್ಸೆಂಟೇಜ್ ಪ್ರಾಫಿಟ್ ಅಟ್ 20% ಆನ್ ಕಾಸ್ಟ್ ಅಲ್ಲ, ಈಗ ಏನ್ರಿ ಸೇಲ್ಸ್ ಮೇಲೆ ಕಾಸ್ಟ್ ಮುಗಿತಲ್ಲ, ಈಗೇನ್ರಿ ಆನ್ ಸೇಲ್ಸ್ ಬೇಸ್ ಮೇಲೆ ಸೇಮ್ ಪ್ರಿಪೇರ್ ಕಾಸ್ಟ್ ಶೀಟ್ ಡಿಸ್ಕಸ್ ಮಾಡೋಣ್ರಿ ಸೇಮ್ ಮತ್ತು ಕಾಸ್ಟ್ ಶೀಟ್ ಆಫ್ ಝೆನ್ ಲಿಮಿಟೆಡ್ ಫಾರ್ ದ ಇಯರ್ 2023 ಪರ್ಟಿಕ್ಯುಲರ್ಸ್ ರುಪೀಸ್ ಸೇಮ್ ಮಟೀರಿಯಲ್ ಕನ್ಸ್ಯೂಮ್ಡ್ 1 lakh ಐತ್ರಿ 1 lakh ತಗೋರಿ, ಡೈರೆಕ್ಟ್ ವೇಜಸ್ 10,000 ಐತಿ 10,000 ತಗೋರಿ, ಆ್ಯಡ್ ಮಾಡ್ರಿ 1,10,000 ಕಾಸ್ಟ್ ಪ್ರೈಮ್ ಕಾಸ್ಟ್, ಆಮೇಲೆ ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ 5,000 ಆ್ಯಡ್ ಮಾಡ್ರಿ ಎರಡು 1,15,000 ವರ್ಕ್ಸ್ ಕಾಸ್ಟ್. ನೆಕ್ಸ್ಟ್ ಆ್ಯಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಆಫೀಸ್ ಎಕ್ಸ್ಪೆನ್ಸಸ್ 5,000 ತಗೋರಿ 1,20,000 ಕಾಸ್ಟ್ ಆಫ್ ಪ್ರೊಡಕ್ಷನ್. ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಎಷ್ಟಿದು 10,000 ಆ್ಯಡ್ ಮಾಡ್ರಿ 1,30,000 ಕಾಸ್ಟ್ ಆಫ್ ಸೇಲ್ಸ್. ಆ್ಯಡ್ ಪ್ರಾಫಿಟ್ ಅಮೌಂಟ್ ಕೊಟ್ಟಿಲ್ಲ ಅದಕ್ಕೆ ಬ್ಲ್ಯಾಂಕ್ ಬಿಡ್ರಿ ಸೇಲ್ಸ್ನು ಕೊಟ್ಟು ಸೇಲ್ಸ್ ಬರಂಗಿಲ್ಲ, ಪ್ರಾಫಿಟ್ ಇಲ್ಲ ಅಂದ್ರೆ ಸೇಲ್ಸ್ ಹೆಂಗೆ ಬರ್ತೈತ್ರಿ ಸೇಲ್ಸ್. ಸೆಕೆಂಡ್ ಕ್ವಶನ್ ಹಂಗೆ ಸೇಲ್ಸ್ ಬಂದಿಲ್ಲ ಅಲ್ಲೇ ಅದು ಏನ್ರಿ 1,30,000 ಪ್ಲಸ್ 26,000 ಆ್ಯಡ್ ಮಾಡಿದ ಮೇಲೆ 1,56,000 ಬಂತ್ರಿ, ಅದು ಇಲ್ಲಿ ಸೇಲ್ಸ್ ಬಂದಿಲ್ಲ. ಓಕೆ ಇಷ್ಟು ಮಾಡ್ಬೇಕು ಬರ್ರಿ. ಈಗ ಪ್ರಾಫಿಟ್ ಅಮೌಂಟ್ ಕೊಟ್ಟಿಲ್ಲ ಸೇಮ್ ಕೇಸ್ ಬರ್ರಿ ಬ್ರಾಕೆಟ್ ನಾನು ನಿಮ್ಗೆ ಹೇಳಿದ್ರಿಪ್ಪ 20% ಆನ್ ಕಾಸ್ಟ್ ಅಂದ್ರೆ ಕೇಸ್ ಬೇರೆ, ಸೆಕೆಂಡ್ ಕ್ವಶನ್ ಅಲ್ಲೇ ಕಲ್ತೀರಿ ನೀವು ಕಾಸ್ಟ್ 20% ಆನ್ ಕಾಸ್ಟ್ ಕೊಟ್ಟಿದಂದ್ರೆ ಹೆಂಗ್ ಮಾಡ್ಬೇಕಂತ. ಈಗ ಸೇಲ್ಸ್ ಅಂತ ಕೊಟ್ಬಿಟ್ಟನ್ರಿ, ಏನ್ರಿ ಸೇಲ್ಸ್ ಅಂತ ಆನ್ ಸೇಲ್ಸ್ ಅಂತ 20% ಆನ್ ಸೇಲ್ಸ್ ಅಂತ ಕೊಟ್ಟನ್ರಿ. ಈ ಕೇಸ್ ಸ್ವಲ್ಪ ಬೇರೆ ಐತ್ರಿಪ್ಪ, ರೇಟ್ ಹೆಂಗೆ ತಗೋಬೇಕಂದ್ರೆ ಫಾರ್ಮುಲಾ ಐತ್ರಿ ಇಲ್ಲೇ ರೇಟ್ ಡಿವೈಡೆಡ್ ಬೈ 100 ಮೈನಸ್ ರೇಟ್ ಅಂತ
ಏನ್ರಿ ಇಲ್ಲಿ ಹೆಂಗೆ ತಗೋಬೇಕು ಪರ್ಸೆಂಟೇಜ್ ಹೆಂಗೆ ತಗೋಬೇಕು ಇಲ್ಲಿ ಪರ್ಸೆಂಟೇಜ್ ಹೆಂಗೆ ತಗೋಬೇಕಾ ನೋಡ್ರಿ ಇಲ್ಲಿ ಬೇಡ ಪರ್ಸೆಂಟೇಜ್ ಹೆಂಗೆ ತಗೋಬೇಕು ಇಲ್ಲಿ ಹಂಗೆ ಏನೈತ್ರಿ ಇದು ರೇಟ್ ಡಿವೈಡೆಡ್ ಬೈ 100 ಮೈನಸ್ ರೇಟ್ ಅಂತ ಫಾರ್ಮುಲಾ ಇದು ಬರ್ರಿ ಇಲ್ಲಿ ಯಾವಾಗ ತಗೋಬೇಕಿದ್ದು ಫಾರ್ಮುಲಾ ಇಲ್ಲಿ ಆನ್ ಸೇಲ್ಸ್ ಅಂತ ಕೊಡ್ಬೇಕು ಆನ್ ಸೇಲ್ಸ್ ಅಂತ ಆನ್ ಕಾಸ್ಟ್ ಕೊಟ್ಟಿದ್ರೆ ಟೆನ್ಷನ್ ಇಲ್ಲ 20/100 ಇಂಟು ಕಾಸ್ಟ್ ಮೇಲೆ ತಗೋಬೇಡ್ರಿ ಬಟ್ ಏನ್ರಿ ಆನ್ ಸೇಲ್ಸ್ ಅಲ್ಲ ಆನ್ ಸೇಲ್ಸ್ ಅಂದ್ರೆ ಫಾರ್ಮುಲಾ ಯೂಸ್ ಮಾಡ್ಬೇಕು ಏನ್ರಿ ಇದು ಫಸ್ಟ್ ರೇಟ್ ಓಕೆ ಇದು ವರ್ಕಿಂಗ್ ನೋಟ್ ಹಂಗ ರೇಟ್ ಅಲ್ಲ ಅದು ರೇಟ್ ಎಷ್ಟು ಐತ್ರಿ ಇದು ರೇಟ್ 20 ಐತ್ರಿ ಅದಕ್ಕೆ 20 ರೇಟ್ ಎಷ್ಟು ಇದು 20 ತಗೋರಿ ಆಮೇಲೆ ಏನ್ರಿ ಡಿವೈಡೆಡ್ ಬೈ ಏನಿತ್ರಿ ಇಲ್ಲಿ ಕೆಳಗಡೆ 100 ಆಮೇಲೆ ಏನ್ರಿ ಮೈನಸ್ ಏನ್ರಿ ರೇಟ್ ಸೇಮ್ 20 ಈಗ ಮಾಡ್ರಿ 20 ಸೇಮ್ ಟು ಸೇಮ್ ಡಿವೈಡೆಡ್ ಬೈ 100 ಮೈನಸ್ 20 ಎಷ್ಟು ರೀ 80 ಈಗ ಎಷ್ಟು ತಗೋಬೇಕಿಲ್ಲ ಇಲ್ಲಿ ಎಷ್ಟು ತಗೋಬೇಕು ಇಲ್ಲಿ 20 ಡಿವೈಡೆಡ್ ಬೈ 80 ತಗೋಬೇಕಿಲ್ಲ 20 ಡಿವೈಡೆಡ್ ಬೈ 80 ತಗೋಬೇಕು ಸಿಂಪಲ್ ಐತ್ರಿ ಫಾರ್ಮುಲಾ ಏನ್ರಿ ನಿಮ್ದ ರೇಟ್ ಡಿವೈಡೆಡ್ ಬೈ 100 ಮೈನಸ್ ರೇಟ್ ಅವನು ಕೊಟ್ಟನ್ರಿ 20 100 ಮೈನಸ್ ರೇಟ್ 100 ಮೈನಸ್ 20 ಮಾಡ್ರಿ 100 ಮೈನಸ್ 20 80 20 ಡಿವೈಡೆಡ್ ಬೈ 80 ನಿಮ್ದು ಇಲ್ಲಿ ಸಿಂಪಲ್ ಮೈಂಡ್ ಯೂಸ್ ಮಾಡ್ಬೇಕಿಲ್ಲ ಸೇಲ್ಸ್ ಅಂತ ಐತ್ರಿಪ್ಪ ಸೇಲ್ಸ್ 20 ಕೆಳಗಡೆ ಏನು ತಗೋಬೇಕಿಲ್ಲ 100 ಮೈನಸ್ 20 ಮಾಡ್ಬೇಡ್ರಿ 80 20 ಡಿವೈಡೆಡ್ ಬೈ 80 ಈಗ 30% ಏನ್ರಿ 30% ಕೊಟ್ಟನ್ರಿ 30% ಅವಾಗ ಏನು ಮಾಡ್ತೀರಿ 30 ಡಿವೈಡೆಡ್ ಬೈ 100 ಮೈನಸ್ 30 ಮಾಡ್ರಿ 70 30 ಡಿವೈಡೆಡ್ ಬೈ 70 ತಿಳಿತ್ರಿ 40% ಅವಾಗ ಏನು ಮಾಡ್ತೀರಿ ಮೇಲೆ 40 ಡಿವೈಡೆಡ್ ಬೈ 100 ಮೈನಸ್ 40 ಮಾಡ್ರಿ 60 40 ಡಿವೈಡೆಡ್ ಬೈ 60 ಹೌದಲ್ಲ 10% 10 ಡಿವೈಡೆಡ್ ಬೈ 100 ಮೈನಸ್ 10 ಮಾಡ್ರಿ 90 ತಿಳಿತ್ರಿ ಇಲ್ಲಿ ಎಷ್ಟು ಕೊಡ್ದ ನೋಡ್ರಿ ಪರ್ಸೆಂಟೇಜ್ ಮೇಲೆ ಎಷ್ಟು ತಗೋಬೇಕು 20 ಅಂದ್ರೆ 20 ತಗೋಬೇಕಿಲ್ಲ ಮೇಲೆ ಈ ಕೆಳಗಡೆ ಏನು ತಗೋಬೇಕಾ 100 ಮೈನಸ್ ಮಾಡ್ಬೇಕು 100 ಮೈನಸ್ 20 ಮಾಡ್ರಿ 80 ತಿಳಿತ್ರಿ ಸಿಂಪಲ್ ಲಾಜಿಕ್ ಸಪೋಸ್ ನಾ ಏನು ಕೊಟ್ಟೇನ್ರಿ ಈಗ ಪರ್ಸೆಂಟೇಜ್ ಏನ್ರಿ 30% ಕೊಟ್ಟೇನ್ರಿ ಅವಾಗ ಏನು ಮಾಡ್ತೀರಿ 30 ಮೇಲೆ 30 ಡಿವೈಡ್ ಬೈ ಕೆಳಗಡೆ 100 ಮೈನಸ್ 30 ಎಷ್ಟು ರೀ 70 ಸಿಂಪಲ್ ಲಾಜಿಕ್ ಯೂಸ್ ಮಾಡ್ಬೇಕಲ್ಲ ಓಕೆ 25% ಅಂದ್ರೆ ಈಗ 25% ಪ್ರಾಫಿಟ್ ಎಟ್ 25% ಆನ್ ಸೇಲ್ಸ್ ಅವಾಗ ಏನು ಮಾಡ್ತೀರಿ 25 ಮೇಲೆ 25 ಡಿವೈಡೆಡ್ ಬೈ ಕೆಳಗಡೆ 100 ಮೈನಸ್ 25 ಎಷ್ಟು ರೀ 75 ಏನ್ರಿ 25 ಡಿವೈಡೆಡ್ ಬೈ 75 ಹೌದಲ್ಲ ಅಷ್ಟು ಮಾಡ್ಬೇಕು ಇಲ್ಲಾಂದ್ರೆ ಅದು ತಡಂಗಿಲ್ಲ ಅಂದ್ರೆ ಏನು ಮಾಡ್ಬೇಕ್ರಿಪ್ಪ ಅಂತ ನಾನು ನೋಡ್ತೇವೆ ಸಿಂಪಲ್ ಹೇಳ್ತೇನೆ ನೋಡ್ರಿಪ್ಪ ಪ್ರಾಫಿಟ್ 100 ಆ್ಯಡ್ ಪ್ರಾಫಿಟ್ ಅಲ್ಲ ಅದು ಪ್ರಾಫಿಟ್ ಯಾವಾಗ ತಗೋಬೇಕಿದ್ದು ಇದು ಎಲ್ಲ ರೇಟ್ ಆನ್ ಸೇಲ್ಸ್ ಅಂತ ಕೊಡ್ಬೇಕು ಅವಾಗ ರೇಟ್ ಡಿವೈಡೆಡ್ ಬೈ 100 ಮೈನಸ್ ರೇಟ್ ಅವ್ರ 20 ಡಿವೈಡೆಡ್ ಬೈ 100 ಮೈನಸ್ 100 ಹಂಗೈತ್ರಿ ಮೈನಸ್ ರೇಟ್ 20 100 ಮೈನಸ್ 20 ಸೇಮ್ ಟು ಸೇಮ್ ಡಿವೈಡೆಡ್ ಬೈ 100 ಮೈನಸ್ 20 80 ಸಿಂಪಲ್ ಆನ್ ಸೇಲ್ಸ್ ಬಂದ್ರೆ ಅಷ್ಟು ತಗೋರಿ ಫಾರ್ಮುಲಾ ಅದು ಈಗ ಪ್ರಾಫಿಟ್ ಎಷ್ಟೈತ್ರಿಪ್ಪ ಪ್ರಾಫಿಟ್ 20% 20 ತಗೋರಿ ಇಲ್ಲಿ ಮೇಲೆ 20 ಡಿವೈಡೆಡ್ ಬೈ ಕೆಳಗಡೆ ಏನು ತಗೋಬೇಕ್ರಿ ಸಿಂಪಲ್ ಹೇಳ್ತೇನೆ ರೀ ಫಿಕ್ಸ್ ರೇಟ್ ಏನ್ರಿಪ್ಪ ಅಂದ್ರೆ 100 ಒಳಗೆ 20 ಮೈನಸ್ ಮಾಡ್ರಿ ಐತಲ್ಲ 20 ಅಲ್ಲದೆ 100 ಫಿಕ್ಸ್ ಕೆಳಗಡೆ ಏನು ತಗೋಬೇಕು ನಾವು ಕೆಳಗಡೆ 100 ತಗೋಬೇಕು ಬಟ್ ನಮ್ದು ಏನ್ರಿ ಆನ್ ಸೇಲ್ಸ್ ಅಂತ ಐತ್ರಿ ಇಲ್ಲಿ ಅದಕ್ಕೆ ಏನು ಮಾಡ್ತೀರಿ 100 ತಗೋಬೇಕು ನೀವು ಕೆಳಗಡೆ ಈಗ ಏನು ಮಾಡ್ತೀರಿ 100 ಫಿಕ್ಸ್ ಇಲ್ಲಿ ಕೆಳಗಡೆ ನೀವು 100 ತಗೋಬೇಕು 100 ಮೈನಸ್ 20 ಮಾಡ್ಬೇಡ್ರಿ ಎಷ್ಟು ಬಂತ್ರಿ ಈಗ 80 ಬಂತ್ರಿ ಕರೆಕ್ಟಾ ಇಂಟು ಈಗ ಟೆನ್ಷನ್ ತಗೋಬೇಡ್ರಿ ಆನ್ ಸೇಲ್ಸ್ ಕೊಳ್ಳಿರಿ ಏನು ಕೊಳ್ಳಿರಿ ಸಂಬಂಧ ಇಲ್ಲ ನಮಗೆ ಇದು ಡಿವೈಡೆಡ್ ಬೈ ರೇಟ್ ತಗೋಬೇಕಂದ್ರೆ ಅಷ್ಟು ಫಾರ್ಮುಲಾ ಯೂಸ್ ಮಾಡ್ಬೇಕದು ಮೇಲೆ 20 ಡಿವೈಡೆಡ್ ಬೈ ಕೆಳಗಡೆ 100 ತಗೋಬೇಕು ಈಗ ಏನು ಮಾಡ್ತೀರಿ 100 ಮೈನಸ್ 20 ಮಾಡ್ಬಿಡ್ರಿ ಎಷ್ಟು ಬಂತ್ರಿ ಈಗ 80 ಬಂತ್ರಿ ಇಂಟು ಈಗ ಸೇಲ್ಸ್ ಐತ್ರಿ ಸೇಲ್ಸ್ ಬಿಡ್ರಿ ಈಗ ಸೇಲ್ಸ್ ನಮಗೆ ಗೊತ್ತಿಲ್ಲ ಈಗ ಇದರ ಮೇಲೆ ತಗೋಬೇಡ್ರಿ ಸೇಮ್ ಕಾಸ್ಟ್ ಆಫ್ ಸೇಲ್ಸ್ ಮೇಲೆ ತಗೋರಿ ಎಷ್ಟು ರೀ 1,30,000 ಸಿಂಪಲ್ ಪ್ರಾಫಿಟ್ ಎಟ್ 20% ಆನ್ ಕಾಸ್ಟ್ ಅಂದ್ರೆ ಏನ್ರಿ ಡೈರೆಕ್ಟ್ 20 ಡಿವೈಡೆಡ್ ಬೈ 100 ಯಾವಾಗ ರೀ ಕಾಸ್ಟ್ ಅಂದ್ರೆ ಇಂಟು 1 lakh ಕಾಸ್ಟ್ 1,30,000 ಮೇಲೆ ತಗೋಬೇಡ್ರಿ ಬಟ್ ಆನ್ ಸೇಲ್ಸ್ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಐತ್ರಿ 20 ಬೈ
20 divided by 100 ತಗೋಬೇಕಿಲ್ಲೇ, ಬಟ್ ಆನ್ ಸೇಲ್ಸ್ ಐತ್ರಿ, ಅದಕ್ಕೇನ್ರಿ 100 ಮೈನಸ್ 20 ಮಾಡ್ರಿ 80 ಇಂಟು ಅಮೌಂಟ್ ಇದು ತಗೋಬೇಕು 1,30,000. ಈಗ ಮಾಡ್ರಿಪ್ಪ ಎಷ್ಟು ಬರ್ತದೆ ರೀ? 1,30,000 ಇಂಟು 20 ಡಿವೈಡೆಡ್ ಬೈ 80 ಎಷ್ಟ್ರಿಪ್ಪ? 32,500. 32,500. 32,500. ಈಗ ಏನ್ರಿ? ಈಗ ಏನು ಪ್ಲಸ್ ಮಾಡ್ಬೇಕು ಸೇಮ್. 1,30,000 ಪ್ಲಸ್ 32,500 ಎಷ್ಟು ಬಂತ್ರಿ? ಇದು 1,62,500. 1,62,500 ಬಂದ್ ನೋಡ್ರಿ. ಭಾಳ ಕೇರ್ಫುಲ್ ರೀ. ಆನ್ ಕಾಸ್ಟ್ ಅಂದ್ರೆ ಡೈರೆಕ್ಟ್ ತಗೋಬೇಕು 20 ಡಿವೈಡೆಡ್ ಬೈ 100 ಇಂಟು 1,30,000. ಆನ್ ಸೇಲ್ಸ್ ಅಂದ್ರೆ ವಿಚಾರ ಮಾಡ್ಬೇಕು. 20 ಐತ್ರಿ, 20 ತಗೋರಿ, ಕೆಳಗಾಗಿ ನೀವು 100 ತಗೋಬೇಕು, ಬಟ್ ಸೇಲ್ಸ್ ಅಂತ ಐತ್ರಿ 100 ಮೈನಸ್ 20 ಮಾಡ್ರಿ 80 ಬಂತ್ರಿ ಇಂಟು ಸೇಮ್ 1,30,000 ಮಾಡ್ರಿ, ಆ್ಯಡ್ ಮಾಡ್ರಿ, ಸೇಲ್ಸ್ ನಿಮಗೆ ಸಿಗ್ತದೆ ಇಷ್ಟ. ಇದು ಮೋಸ್ಟ್ ಡಿಫಿಕಲ್ಟ್. ಆನ್ ಸೇಲ್ಸ್ ಕೊಟ್ಟಿದ್ದಂದ್ರೆ ಡಿಫಿಕಲ್ಟ್ ಸ್ವಲ್ಪ, ಇದು ಡಿಫಿಕಲ್ಟ್. ಏನು ಐತ್ರಿ ಟೆನ್ಷನ್ ಮತ್ತೆ? ಓಕೆ ಮುಗಿತಲ್ಲ? ಇಷ್ಟು ನೋಡ್ರಿಪ್ಪ, ಅದು ಒಂದು ಫಾರ್ಮುಲಾ ನೆನ್ಪಿಡ್ಕೋರಿ, ಇಲ್ಲಾಂದ್ರೆ ಶಾರ್ಟ್ಕಟ್ ಮಾಡ್ರಿ. 20 ಅಂದ್ರೆ 20 ತಗೋರಿ, ಡಿವೈಡೆಡ್ ಬೈ 100 ಮೈನಸ್ 20 ಮಾಡಿಬಿಡ್ರಿ, 80 ಬಂತು. 30 ಕೊಡಿ ಅಂದರೆ 30%, 30%. ಅವಾಗ ಏನು ಮಾಡ್ತೀರಿ? 30 ಡಿವೈಡೆಡ್ ಬೈ ಕೆಳಗಡೆ 100 ಮೈನಸ್ 30, 70 ಹಂಗೆ. ಓಕೆ ಇದೈತಲ್ಲ? होप you understood this question very well. So अब हिंदी मीडियम सॉरी हिंदी मीडियम नहीं, हिंदी में एक्सप्लेन करता हूँ मैं अभी, देख लो आप लोग. ये अमाउंट नहीं आया था, उसके बाद में ये वाला अमाउंट भी नहीं आया था आपके लिए. देखो थर्ड क्वेश्चन में मैं क्या करूँ, पूरा सेम, यहाँ से लेकर यहाँ तक पूरा सेम. प्रॉफिट वहाँ पे प्रॉफिट भी सेम था, प्रॉफिट एट 20% था वहाँ पे, लेकिन वहाँ पे सेकंड क्वेश्चन में ऑन कॉस्ट करके था. क्या करके? ऑन कॉस्ट करके. लेकिन थर्ड क्वेश्चन में क्या करूँ मैं? ऑन सेल्स करके डाला यहाँ पे. क्या करके? सेल्स करके. तो थोड़ा यहाँ पे सोचना पड़ता. कॉस्ट शीट ऑफ कौन सी? जेन लिमिटेड फॉर द ईयर 2023 पर्टिकुलर्स रुपीज करके सेम. मटेरियल कंज्यूम्ड सेम 1 लाख है, 1 लाख ले लो. एड डायरेक्ट वेजेस सेम 10,000, 1,10,000 तुम्हारा क्या आया? प्राइम कॉस्ट करके आया. ठीक है. नेक्स्ट ऐड फैक्ट्री ओवरहेड, फैक्ट्री एक्सपेंसेस. फैक्ट्री एक्सपेंसेस कितना है? 5,000, 5,000 लिख लो, दोनों को ऐड करो, 1,15,000 क्या है? वर्क्स कॉस्ट करके. उसके बाद में ऐड एडमिनिस्ट्रेटिव ओवरहेड, इसके अंदर ऑफिस एक्सपेंसेस. ऑफिस एक्सपेंसेस कितना है? 5,000, 5,000 लिख लो यहाँ पे, 1,20,000 क्या है तुम्हारा? कॉस्ट ऑफ प्रोडक्शन. नेक्स्ट है ऐड सेलिंग एंड डिस्ट्रीब्यूशन ओवरहेड, इसके अंदर सेलिंग एंड डिस्ट्रीब्यूशन एक्सपेंसेस. सेलिंग एंड डिस्ट्रीब्यूशन एक्सपेंसेस कितना है हमारा? 10,000, 10,000 यहाँ पे लिख लो, दोनों को ऐड करो, 1,30,000, इसको क्या बोलते हैं? कॉस्ट ऑफ सेल्स करके. ऐड प्रॉफिट, अमाउंट नहीं दिया वहाँ पे इसलिए ब्लैंक छोड़ो, उसके बाद में सेल्स. सेल्स भी हमारे को नहीं मालूम, इसमें से प्रॉफिट ऐड करने के बाद में सेल्स आता हमारा. अभी सेल्स नहीं है, प्रॉफिट ही नहीं है हमारा, सेल्स कहाँ से आता? ठीक है, ये हुआ, समझ में आया? ओके. अब यहाँ पे प्रॉफिट ऑन कॉस्ट करके था. सेकेंड क्वेश्चन में क्या था? ऑन कॉस्ट करके. तब हम लोग क्या करें? 20% है, इसलिए मैं 20 डिवाइडेड बाय 100 इंटू कॉस्ट करके था वहां पे, इसलिए मैं कॉस्ट ऑफ सेल्स के ऊपर डायरेक्ट निकाले 20%. लेकिन इस क्वेश्चन में, थर्ड क्वेश्चन में क्या है? ऑन सेल्स करके है, सेल्स करके. इसके लिए एक फॉर्मूला है, रेट डिवाइडेड बाय 100 माइनस रेट करके. इसको क्या करना? सॉल्व करो. पहले क्या दिया यहाँ पे? ऊपर रेट करके दिया, रेट. रेट कितना है हमारा? 20. उसके बाद में डिवाइडेड बाय क्या है? 100 करके, 100. उसके बाद में क्या है? माइनस रेट करके, रेट सेम 20. इसको सॉल्व करो, 20 जैसा है ऊपर लिख लो 20. उसके बाद में डिवाइडेड बाय 100 माइनस 20 करो, कितना था? 80 करके. ये फार्मूले के हिसाब से, वो उससे भी शॉर्टकट है. ये अब कितना है हमारा? ये 20 डिवाइडेड बाय 80 करके आया. सिंपल है. ऑन सेल्स करके है नहीं, सेम ब्रैकेट में ऐड प्रॉफिट ब्रैकेट. कितना परसेंटेज है प्रॉफिट है? 20%, इसलिए 20 रख लो यहाँ पे, 20 डिवाइडेड बाय. यहाँ पे कॉस्ट में क्या करते हैं? मैं ऑन कॉस्ट दिया तो क्या करते हैं हम लोग? नीचे 20/100 करके डायरेक्ट ले लेते हैं, डायरेक्ट 20/100 करके. 10% ऑन कॉस्ट करके दिया, ऑन 10% ऑन कॉस्ट करके.
10 divided by 100 into 1,30,000. 20% on cost करके 20 divided by 100 into 1,30,000. 25% on cost करके on cost 25 divided by 100 into 1,30,000. नीचे कितना आता 100 आता 100 नीचे 20% 100 करके आता कब कॉस्ट आया तो सेल्स में क्या है फर्क है नीचे 100 नहीं आता कॉस्ट में नीचे 100 आता लेकिन सेल्स में नीचे 100 नहीं आता समझ में आया इतना केस प्रॉफिट ऑन कॉस्ट 20 कौन सा भी परसेंटेज दो कोई भी परसेंटेज यहाँ पे रहने दो अगर परसेंटेज के बाजू ऑन कॉस्ट करके है ऑन कॉस्ट करके जितना परसेंटेज देता उतना नीचे 100 20% 20 by 100 30% 30 by 100 25% 25 by 100 कब नीचे 100 कब आता अगर कॉस्ट है तो हाँ उसके बाद में बाकी का केस सेम अगर क्वेश्चन के अंदर ऑन सेल्स करके है तो ऊपर का परसेंटेज सेम 20 है तो ऊपर का सेम आता लेकिन नीचे 100 नहीं आता कौन से केस में सेल्स के केस में इसीलिए सेल्स करके दिया यहाँ पे अब क्वेश्चन में क्या दिया सेल्स करके नीचे 100 आता कि नहीं आता क्यों कॉस्ट नहीं है सेल्स करके है इसलिए नीचे 100 नहीं आता ऊपर का सेम 20 है 20 रख लो 20 डिवाइडेड बाय नीचे क्या आना 80 आना इसलिए नहीं तो इससे भी शॉर्टकट क्या है सेल्स करके है ऑन सेल्स करके है नीचे 100 नहीं आता इसलिए क्या करना बोलो अभी 20 है 20 सेम रख लो नीचे एक्चुअल क्या आने का था यहाँ पे 100 आने का था कितना 100 आने का था यहाँ पे अब 100 नहीं आता क्यों सेल्स करके है 100 नीचे 100 आने का था लेकिन यहाँ पे सेल्स करके है सेल्स है इसलिए 100 यहाँ पे नहीं आता इसलिए 100 में से 20 माइनस करो कितना बचता 80 बचता इनटू ऊपर का ये अमाउंट सेम लिख लो 1,30,000 हुआ समझ में आया इतना सिंपल है यहाँ पे नीचे 100 कब नहीं आता अगर सेल्स है तो अगर यहाँ पे कॉस्ट करके है तो यहाँ पे बाजू में कॉस्ट करके दिया तो यहाँ पे 100 आता नीचे इतना इतना केस ತಿಳಿದಿರಿ ನಿಮಗೆ ಇಲ್ಲಿ ಆನ್ ಕಾಸ್ಟ್ ಕೊಟ್ಟಿದಂದ್ರೆ ಕೆಳಗಡೆ 100 ಬರ್ತೈತ್ರಿ 100 ಕೆಳಗಡೆ ಆನ್ ಸೇಲ್ಸ್ ಕೊಟ್ಟಿದಂದ್ರೆ ಕೆಳಗಡೆ 100 ಬರಂಗಿಲ್ಲ ಅಷ್ಟೇ ಡಿಫರೆंस उड़कीदೆಲ್ಲ कैलकुलेशन सेम टू सेम ओके समझ में आप लोगों को अगर यहाँ पे कितना दिया उन्हें 10% ऑन सेल्स करके दिया 10% ऑन सेल्स करके तब क्या करते हैं 10 डिवाइडेड बाय 100 नहीं लेते क्यों सेल्स करके है 10% ऑन सेल्स करके 100 में से 10 माइनस करते हैं 90 बचता ठीक है ऐसे करना 20 डिवाइडेड बाय सेल्स करके इसलिए 100 माइनस 20 80 आया उसको बाकी का केस सेम कितना आता है ये 32,500 नहीं इसका 1,30,000 इंटू 20 डिवाइडेड बाय 80 32,500 आया इसका आंसर 32,500 दोनों को ऐड करना दोनों को ऐड करो 1,62,000 1,62,500 1,62,500 तुम्हारा क्या होता सेल्स होता अभी क्या होता सेल्स होता समझ में आया सिर्फ इतना याद रख लो बस अगर यहाँ पे प्रॉफिट 20% 30% 25% कुछ भी ऑन कॉस्ट करके है क्या करके ऑन कॉस्ट सपोज 20% ऑन कॉस्ट करके है तब लोग तुम लोग क्या करते हैं पे 20 डिवाइडेड बाय 100 क्यों कॉस्ट दिया यहाँ पे नीचे 100 ऊपर का केस सेम सेम फिर यहाँ पे 100 कब नहीं आता नीचे अगर यहाँ पे ऑन सेल्स करके दिया इसलिए यहाँ पे नीचे 100 नहीं आता 20 जैसा लिख लो ऊपर 100 में से 20 माइनस करना 100 में से 20 ऊपर जो परसेंटेज को माइनस करना बता कितना 80 बाई का केस सेम टू सेम ये याद रख लो ತಿಳಿಯುತ್ತೆ ನಿಮಗೆ ಇಲ್ಲಿ ಪ್ರಾಫಿಟ್ 20% ಆನ್ ಕಾಸ್ಟ್ ಅಂತ ಕೊಟ್ರಿ ಕಾಸ್ಟ್ ಆನ್ ಕಾಸ್ಟ್ ಅಂತ ಆವಾಗ ಕೆಳಗಡೆ 100 ಬರ್ತದೆ 20 ಡಿವೈಡೆಡ್ ಬೈ 100 ಇಂಟು 1,30,000 ಯಾವಾಗ ಯಾಕೆ ಬಂದ್ರಿ ಇಲ್ಲಿ 100 ಕಾಸ್ಟ್ ಅಂತ ಐತ್ರಿ ಕೆಳಗಡೆ 100 ಯಾವಾಗ ಬರಂಗಿಲ್ರಿ ಪರ್ಸೆಂಟೇಜ್ ಆದ್ಮೇಲೆ ಆನ್ ಸೇಲ್ಸ್ ಬಂದ್ರೆ ಕೆಳಗಡೆ 100 ಬರಂಗಿಲ್ಲ 20 ಕೆಳಗಡೆ 100 ಬರಂಗಿಲ್ಲ ಅದಕ್ಕೇನ್ರಿ 100 ಮೈನಸ್ 20 ಎಷ್ಟು ಉಳಿತ್ರಿ 80 ಉಳಿತ್ರಿ ಆಮೇಲೆ ಕೇಸ್ ಸೇಮ್ ಟು ಸೇಮ್ ಇಷ್ಟು ನೆನ್ಪಿಟ್ಕೋರಿಪ್ಪ ಸಾಕು ಓಕೆ ನಾ ರಿಪೀಟ್ ಭಾಳ ಸಲ ಮಾಡಿನಿ ಇದು ಕಾಸ್ಟ್ ಅಂದ್ರೆ ಹಿಂಗೆ ಸೇಲ್ಸ್ ಅಂದ್ರೆ ಹಿಂಗೆ ಅಂತ ರಿಪೀಟ್ ಭಾಳ ಸಲ ಆಗಿತ್ರಿ ಇದು ಮೈಂಡ್ ಒಳಗೆ ಹೋಗ್ಬೇಕದು ಓಕೆ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ವಶನ್ ವೆರಿ ವೆಲ್ ವಿ ವಿಲ್ solve
some similar problems, then we will go for 10 marks. Hope you like it. Please take the screenshot of this problem. Thank you.